തിരുനാമത്തിന് മഹത്വം. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. നിങ്ങളോടൊപ്പം വീണ്ടും ആയിരിക്കാൻ കഴിഞ്ഞതിൽ സന്തോഷമുണ്ട്. ನಿಮ್ಮ ಮುಂದೆ ಬಂದು ನಿಂತಿರುವಂಥದ್ದು ನಮಗೆ ಬಹಳ ಸಂತೋಷ. കർത്താവ് ഹല്ലേലൂയ. നമ്മെ സഹായിക്കട്ടെ. ನಮಗೆ ಕರ್ತನು ಸಹಾಯ ಮಾಡಲಿ. നിങ്ങളുടെ പുഞ്ചിരിയുള്ള മുഖങ്ങൾ കണ്ടതിൽ സന്തോഷമുണ്ട്. ನಿಮ್ಮ ಆ ಒಂದು ಮುಗುಳ್ನಗೆ ನೋಡುವಂಥದ್ದು ನನಗೆ ಸಹ ಬಹಳ ಸಂತೋಷ. അത് ദൈവകൃപയുടെ അടയാളമാണ്. ಅದು ದೇವರು ನಮ್ಮ ಜೊತೆಯಲ್ಲಿ ಇದ್ದಾನೆ ಎಂಬ ಒಂದು ದೃಢತೆ ಆಗಿರುತ್ತದೆ. ಆಮೆನ್ ആമേൻ. ಆಮೆನ್. DGM ചർച്ചിനായ സ്തോത്രം. DGM ಸಭೆಗಾಗಿ ಸ್ತೋತ್ರ. എലിസബത്ത് ആന്റിക്ക്, സുനിൽ പാസ്റ്റർ, ಎಲಿಜಬೆತ್ ಆಂಟಿ ಅವರು, ಸುನಿಲ್ ಪಾಸ್ಟರ್, എല്ലാവരെയും ക്രിസ്തുവിൽ വന്ദനം ചൊല്ലുന്നു. ಎಲ್ಲರಿಗೂ ಸಹ ನನ್ನ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರೀತಿಯ ವಂದನೆಯನ್ನು ಸಲ್ಲಿಸುತ್ತೇನೆ. ഈ 5ാമത്തെ ദിവസം നിങ്ങളോടൊപ്പം ആയിരിക്കും കഴിഞ്ഞ സന്തോഷമുണ്ട്. 5th day 5ನೇ ದಿನದಲ್ಲಿ ಸಹ ನಾನು ನಿಮ್ಮ ಮುಂದೆ ಇರುವಂಥದ್ದು ಬಹಳ ಸಂತೋಷ. ഒരു ദിവസം കൂടെ നിങ്ങളോടൊപ്പം ഉണ്ടാകും. ಪುನಃ ಇನ್ನೊಂದು ದಿನವೂ ನನ್ನ ಮುಂದೆ ಇದೆ ನಿಮ್ಮ ಜೊತೆಯಲ್ಲಿ ಬಂದು ನಿಲ್ಲುವುದಕ್ಕಾಗಿ. കർത്താവിന്റെ സാന്നിധ്യം അനുഭവിക്കാൻ ഇടയായി തീരട്ടെ. ಕರ್ತನ ಸಾನ್ನಿಧ್ಯವನ್ನು ನಾನು ಯಾವಾಗಲೂ ಅನುಭವಿಸುವಂತೆ ನಮಗೆ ಕರ್ತನ ಸಹಾಯ ಮಾಡಿದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ദൈവം നമുക്ക് നന്മ ചെയ്തെങ്കിൽ, ದೇವರು ನಮಗೆ ಏನಾದರೂ ಒಳ್ಳೆಯದನ್ನು ಮಾಡಿರುವುದಾದರೆ നമ്മൾ പുഞ്ചിരിയോടെ ദൈവസന്നിധിയിലായിരിക്കണം. ನಾವು ಅದಕ್ಕೆ ಸರಿಯಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸುವವರಾಗಿರಬೇಕು. ഞാനൊരു പാസ്റ്ററാണ്. ನಾನೊಂದು ಸೇವಕನಾಗಿದ್ದೇನೆ. നമ്മൾ ആർക്കെങ്കിലും എന്തെങ്കിലും വേദന കൊടുത്തിട്ടുണ്ടെങ്കിൽ, ನಾವು ಯಾರಿಗಾದ್ರೂ ಏನಾದರೂ ವೇದನೆ ಪಡಿಸಿರುವುದಾದರೆ, അറിഞ്ഞുകൊണ്ട് ചെയ്യാറില്ല, ಅಂದರೆ ನಾವು ಬೇಕು ಅಂತೇಳಿ ಮಾಡುವುದಿಲ್ಲ, എന്തെങ്കിലും അവർക്ക് ബുദ്ധിമുട്ടുണ്ടെങ്കിൽ, ಏನಾದರೂ ಒಂದು ತೊಂದರೆ, ಏನಾದರೂ ಒಂದು ನೋವು ಪಡಿಸಿರುವುದಾದರೆ അവരുടെ മുഖം കാണുമ്പോൾ അറിയാൻ പറ്റും. ಅವರ ಮುಖವನ್ನು ನೋಡಿದಾಗಲೇ ನಮಗೆ ಗೊತ್ತಾಗ್ತದೆ. അവർക്ക് പുഞ്ചിരിയൊന്നുമില്ല, ಅವರಿಗೆ ಬೇರೆ ಏನಿಲ್ಲ. സുഖമാണോ എന്ന് ചോദിച്ചാൽ ಸೌಖ್ಯವಾಗಿದ್ದಾರೆ ಅಂತ ಹೇಳಿದರೆ കുഴപ്പമില്ല, ಪರವಾಗಿಲ್ಲ. ഇതേപോലെ ചിലർ ദൈവസന്നിധി വരുമ്പം ಇದೇ ರೀತಿಯಲ್ಲಿ ಕೆಲವೊಬ್ಬರು ದೇವರ ಸನ್ನಿಧಾನದಲ್ಲಿ ಬರುವಾಗ മുഖം ഇങ്ങനെ വീർത്തിരിക്കും. ಮುಖವು ಬಹಳ ವಿಕಾರವಾಗಿ ಮಾಡ್ಕೊಂಡಿರ್ತಾರೆ. അവരുടെ ഇരിപ്പ് കണ്ട, ಅವರು ಕುತ್ಕೊಂಡಿರುವಂತ ಶೈಲಿಯನ್ನು ಕಂಡಾಗ കർത്താവ് എന്തോ വലിയ ദോഷം അവർക്ക് ചെയ്തെന്ന് തോന്നി. ಕರ್ತನು ಅವ್ರಿಗೇನೋ ಒಂದು ದೊಡ್ಡ ದೋಷವನ್ನು ಮಾಡಿದಾನೆ, ಏನೋ ಅನ್ಯಾಯ ಮಾಡಿದಾಗಿ ಕುತ್ಕೊಂಡಿರ್ತಾರೆ. പക്ഷെ കർണാടക പീപ്പിൾ, ಅದೇ ಕರ್ನಾಟಕದ ಜನರು, നിങ്ങൾ എപ്പോഴും സന്തോഷത്തോടിരിക്കും. ನೀವು ಯಾವಾಗಲೂ ಸಂತೋಷವಾಗಿರುವವರು. എല്ലാ ഭാരങ്ങളും ഇറക്കാൻ കിട്ടിയ ദൈവത്തിന്റെ സന്നിധി. ಎಲ್ಲಾ ಭಾರವನ್ನು ತೆಗೆದು ಹಾಕ್ಲಿಕ್ಕೆ ಇರುವಂತ ಒಂದೇ ಒಂದು ಸ್ಥಳ, ಅದು ದೇವರ ಸನ್ನಿಧಾನ. ಆಮೆನ್. ഇന്ന് സാവധാനമേ പ്രസംഗിക്കത്തുള്ളൂ. ಇವತ್ತು ನಾನು ಬಹಳ ಸಮಾಧಾನದಲ್ಲಿ ಪ್ರಸಂಗ ಮಾಡುತ್ತೇನೆ. കുറച്ച് സമയം എടുക്കത്തുള്ളൂ. ಸ್ವಲ್ಪ ಸಮಯ ತೆಗೆದುಕೊಳ್ತೇನೆ. ആൻഡ് ഈസ് നോട്ട് ഫീലിംഗ് വെൽ. ಅಂದ್ರೆ ಶಾರೀರಿಕವಾಗಿ ಸ್ವಲ್ಪ ಬಲಹೀನತೆ ಇರುವ ನಿಮಿತ್ತವಾಗಿ തുടർമാനമുള്ള മീറ്റിംഗും യാത്രകളും ശരീരത്തിൽ വളരെ ക്ഷീണിതയായിട്ടിരിക്കുന്നു. ಅಂದ್ರೆ ಸತತವಾಗಿ ಇಲ್ಲಿ ಕೂಟಗಳು ನಡೆಯುವುದರಿಂದ ನಮಗೆ ಸಹ ಶರೀರದಲ್ಲಿ ಕೆಲವೊಂದು ಬಲಹೀನತೆಗಳಿರುತ್ತದೆ. നിങ്ങളുടെ പ്രാർത്ഥനയുടെ കരങ്ങളിൽ ഓർക്കുക. ನಿಮ್ಮ ಪ್ರಾರ್ಥನೆಗಳಲ್ಲಿ ನಮ್ಮನ್ನು ನೀವು ನೆನೆಸಿಕೊಳ್ಳಬೇಕಾಗಿ ನಾನು ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. എബ്രായ ലേഖനം 11ാം അധ്യായം 16ാമത്തെ വാക്യമാണ് നമ്മുടെ ചിന്ത. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 16ನೇ ವಾಕ್ಯವನ್ನು ನಾವು ಧ್ಯಾನಿಸಿಕೊಂಡು ಬರುತ್ತಾ ಇದ್ದೇವೆ. ഞാൻ അവരുടെ ദൈവമെന്ന് പറയാൻ ലജ്ജിച്ചില്ല. ಆದುದರಿಂದ ದೇವರು ಅವರ ದೇವರು ಎನಿಸಿಕೊಳ್ಳುವುದಕ್ಕೆ ನಾಚಿಕೆ ಪಡಲಿಲ್ಲ. തുടർമാനമായി നാം ചിന്തിക്കുന്ന ഭാഗങ്ങളാണ്. ನಾವು ನಿರಂತರವಾಗಿ ಧ್ಯಾನಿಸಿಕೊಂಡು ಬರುತ್ತಿರುವಂತಹ ವಿಷಯ, എന്തുകൊണ്ട് ദൈവം ചിലരെ നോക്കി മാത്രം അങ്ങനെ പറയുന്നു, ಯಾಕೆ ದೇವರು ಕೆಲವೊಬ್ಬರನ್ನು ನೋಡಿ ಮಾತ್ರ ಈ ರೀತಿಯ ಪದವನ್ನು ಹೇಳಿದನು. ചിലരെ നോക്കി ദൈവത്തിന് പറയാൻ ലജ്ജയാണ്. ಕೆಲವೊಬ್ಬರ ಕುರಿತು ಹೇಳುವುದಕ್ಕೆ ದೇವರಿಗೆ ನಾಚಿಕೆ. പക്ഷെങ്കിൽ പ്രാർത്ഥന നമ്മൾ അവസാനിക്കുന്നതിന് മുൻപ്, ಆದ್ರೆ ಈ ಪ್ರಾರ್ಥನೆಯು ಕೊನೆಗಾಣುವುದಕ್ಕಿಂತ ಮುಂಚಿತವಾಗಿ, ഈ പ്രസംഗം ಈ അവസാനിക്കുന്നതിന് ಪ್ರಸಂಗ മുൻപ് ಮುಗಿಯುವುದರೊಳಗಾಗಿ നിങ്ങളെ നോക്കി ദൈവം പറയണം, ನಿಮ್ಮನ್ನು ನೋಡಿ ದೇವರು ಹೇಳಬೇಕು, കർണാടകയുടെ മണ്ണിൽ, ಕರ್ನಾಟಕದ ಮಣ್ಣಿನಲ್ಲಿ ഞാൻ അവരുടെ ദൈവമാണെന്ന് ನಾನು ಅವರ ದೇವರಾಗಿದ್ದೇನೆ. ಆಮೆನ್. അങ്ങനെ ഒരു ദൈവത്തിന്റെ പകർച്ച നിങ്ങളിൽ ഉണ്ടാകണമെന്ന് ഞാൻ ആഴമായിട്ട് ಆ ആഗ്രഹിക്കുന്നു. ರೀತಿಯಾದಂಥ ದೇವರ ಒಂದು ಹೊದಿಕೆ, ದೇವರ ಒಂದು ಚಿತ್ತ, ದೇವರ ಒಂದು ಹಾಸ್ಯ ನಿಮ್ಮ ಜೀವಿತದಲ್ಲಿ ಇರಬೇಕು ಅಂತೇಳಿ ನಾನು ನಿಮ್ಮಿಂದ ಬಯಸುತ್ತೇನೆ. ಆಮೆನ್. എത്ര പേർ വിശ്വസിക്കുന്നുണ്ട്? ಎಷ್ಟು ಜನ ನಂಬುತ್ತೀರಿ? പ്രത്യക്ഷമായതൊന്നും നമുക്ക് കാണാൻ കഴിയുന്നില്ലെങ്കിലും, ಅಂದ್ರೆ ಪ್ರತ್ಯಕ್ಷವಾಗಿರುವಂತ ಯಾವುದನ್ನು ನಾವು ಕಣ್ಣಿಗೆ ಕಾಣದಿದ್ದರೂ ಸಹ ദൈവം നിങ്ങളുടെ ഹൃദയങ്ങളോട് സംസാരിച്ചുകൊണ്ടിരിക്കും. ದೇವರು ನಿಮ್ಮ ಹೃದಯಗಳಲ್ಲಿ ಮಾತನಾಡುತ್ತಾ ಇದ್ದಾನೆ. ಆಮೆನ್. നിങ്ങൾ ആരെന്ന വെളിപ്പാട് നിങ്ങൾ പ്രാപിച്ചു മടങ്ങണം. ನೀವು ಯಾರಾಗಿದ್ದೀರಿ ಅಂತ ಹೇಳಿ ಪ್ರಕಟಣೆಯನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. അനേക ക്രിസ്ത്യൻസിനും, ಅನೇಕ ಕ್ರೈಸ್ತರು, ദൈവമക്കൾക്കും, ದೇವರ ಮಕ್ಕಳಿಗೂ അവർക്ക് ആരെന്ന് അറിയാൻ പറ്റുന്നില്ല. ಅವರಿಗೆ ಅವರು ಯಾರು ಅಂತ ಹೇಳಿ ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗುತ್ತಿಲ್ಲ. അവരാരെന്ന വെളിപ്പാട് അവർക്ക് കിട്ടുന്നില്ല. ಅವರು ಯಾರಾಗಿದ್ದಾರೆ ಅಂತ ಹೇಳಿ ಪ್ರಕಟಣೆ ಸಹ ಅವರಿಗೆ ಸಿಗ್ತಾ ಇಲ್ಲ. അതുകൊണ്ട് അവർ എല്ലാ കാര്യത്തിലും പെട്ടെന്ന് നിരാശരാകുന്നു. ಆದ್ದರಿಂದಲೇ ಅವರು ಎಲ್ಲಾ ಕಾರ್ಯಗಳಲ್ಲಿ ಅತಿ ಬೇಗನೆ ನಿರಾಶೆಗೊಳ್ಳುತ್ತಾರೆ, വല്ലാതെ തകർന്നു പോകുന്നു. ಇಲ್ಲದಿದ್ದರೆ ಬಹಳವಾಗಿ ಬಲಹೀನರಾಗಿ ಹೋಗ್ತಾರೆ. പക്ഷെങ്കിൽ നാം തിരിച്ചറിയണം, ಆದ್ರೆ ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು, നാം സാധാരണക്കാരല്ല. ನಾವು ಸಾಧಾರಣ ವ್ಯಕ್ತಿಗಳಲ್ಲ. ഈ തിരിച്ചറിവ് നമുക്ക് ഉണ്ടാകുമ്പോഴാണ് ಈ ಒಂದು ಅರಿವು ನಮಗೆ ಗೊತ್ತಾದಾಗಲೇ ഏത് പ്രശ്നം വന്നാലും നെഞ്ചി വിരിച്ച് നിൽക്കുന്നത്. ಯಾವ ಸಮಸ್ಯೆಗಳು ಬಂದರೂ ಸಹ ಎದೆ ಬಗ್ಗದವರಾಗಿ, ಎದೆಯನ್ನು ಬಿರಿದುಕೊಂಡವರಾಗಿ ನಿಲ್ಲುತ್ತೇವೆ. സഹിക്കാൻ കഴിയാത്ത ചില പ്രശ്നങ്ങൾ വരുമ്പോൾ, ಸಹಿಸಿಕೊಳ್ಳಲು ಆಗದಿರುವಂತಹ ಕೆಲವೊಂದು ಸಮಸ್ಯೆಗಳು ಬರುವಾಗ, വലിയ തകർച്ചകൾ വരുമ്പോൾ, ಒಡೆಯಲ್ಪಡುವಿಕೆ ಬರುವಾಗ, ಬೀಳುವಿಕೆ ಬರುವಾಗ, ചില സമയം
ಕೆಲವೊಂದು ಸಮಯ നമ്മൾ നെഞ്ചു വിരിച്ചു നിൽക്കും. ನಾವು ಎದೆ ಬಿರಿದುಕೊಂಡು ನಿಲ್ಲುತ್ತೇವೆ. എന്നിട്ട് നാം പറയുന്നൊരു വാക്കുണ്ട്, ಅಂದ್ರೆ ಅದಕ್ಕೆ ನಾ ಹೇಳುವಂತ ಒಂದು ಮಾತಿದೆ, ദൈവം ദോഷമായിട്ടൊന്നും ചെയ്യത്തില്ല. ದೇವರು ದೋಷವಾದದ್ದು ಕೇಡಾದದ್ದು ಯಾವುದು ಯಾರ ಜೀವಿತದಲ್ಲೂ ಸಹ ಮಾಡುವುದಿಲ್ಲ. അങ്ങനെ പറയാൻ നിങ്ങളുടെ അധരങ്ങളെ ബലപ്പെടുത്തിയത്, ಆ ರೀತಿಯಲ್ಲಿ ನಿಮ್ಮ ಬಾಯಿಗಳಲ್ಲಿ ಹೇಳುವುದಕ್ಕೆ ಬಲವನ್ನು ಕೊಟ್ಟದ್ದು നിങ്ങളുടെ ശക്തി കൊണ്ടല്ല, ನಿಮ್ಮ ಶಕ್ತಿಯಿಂದ ಅಲ್ಲ, നിങ്ങളിൽ വ്യാപരിച്ച ദൈവത്തിന്റെ ആത്മാവിന്റെ കരുത്ത് കൊണ്ടാണ്. ನಿಮ್ಮಲ್ಲಿ ವ್ಯಾಪರಿಸುತ್ತಿರುವಂತಹ ದೈವಿಕವಾದಂತಹ ಬಲದ ನಿಮಿತ್ತವಾಗಿ ನೀವು ಅಂತಹ ಮಾತುಗಳನ್ನು ನಿಮ್ಮ ಬಾಯಿಂದ ಹರಿಕೆ ಮಾಡುತ್ತಾ ಇರುತ್ತೀರಿ. നിങ്ങളെയൊക്കെ പ്രശ്നമുള്ളവർ ഈ ലോകത്തിലുണ്ട്. ನಿಮಗಿಂತಲೂ ಸಮಸ್ಯೆ ಬಹಳ ಇರುವವರು ಈ ಲೋಕದಲ್ಲಿ ಜೀವಿಸುತ್ತಿದ್ದಾರೆ. നിങ്ങളെയൊക്കെ ഒട്ടും പ്രശ്നമില്ലാത്തവരുണ്ട്. ನಿಮಗಿಂತಲೂ ಸಮಸ್ಯೆ ಇಲ್ಲದವರು ಸಹ ಈ ಲೋಕದಲ್ಲಿ അതൊക്കെ ಜೀವಿಸುತ್ತಿದ್ದಾರೆ. ലോകജീവിതത്തിന്റെ കാര്യമാണ്. ಅದೆಲ್ಲವೂ ಲೋಕ ಪ್ರಕಾರವಾದಂತಹ ಜೀವಿತ. എന്നാൽ നമ്മുടെ അത്രയും പോലും പ്രശ്നമില്ലാത്തവർ, ಆದರೆ ನಾವು ಅಷ್ಟಾಗಿ ಸಮಸ್ಯೆ ಇಲ್ಲದಿದ್ದರೂ ಸಹ എന്നേ ലോകത്തുനിന്ന് മാറ്റപ്പെട്ടു പോയിട്ടുണ്ട്. ಎಷ್ಟೋ ಜನರು ಈ ಲೋಕದಿಂದ ತೆಗೆಯಲ್ಪಟ್ಟವರಾಗಿದ್ದಾರೆ. അവർക്ക് ചില പ്രശ്നങ്ങൾ അതിജീവിക്കാൻ കരുത്തില്ലാതായി പോയിട്ടുണ്ട്. ಅಂದ್ರೆ ಅವರು ಅವರ ಜೀವಿತದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಅತಿಕ್ರಮಿಸಿ ಹೋಗಲು ಸಾಧ್ಯವಿಲ್ಲದಂತ ಪರಿಸ್ಥಿತಿಯಿಂದ ಅವರು ಈ ಲೋಕವನ್ನು ಬಿಟ್ಟು ಹೋಗಿರುತ್ತಾರೆ. പക്ഷെ നാം നിൽക്കുന്നത് ಆದ್ರೆ ನಾವಾದರೂ ನಿಂತಿರುವಂತದ್ದು ദൈവത്തിന്റെ കൃപയിലാണ്. ದೇವರ ಶುದ್ಧ ಕೃಪೆಯಿಂದ ಆಗಿದೆ. ಆಮೆನ್. ആ ദൈവത്തിന്റെ കൃപയാണ് ഏത് പ്രശ്നത്തെയും അതിജീവിക്കാൻ നമുക്ക് തരുന്ന പ്രേരിത ഘടകം. ದೇವರ ಆ ಒಂದು ಅತಿ ಪರಿಶುದ್ಧವಾದ ಕೃಪೆಯಾಗಿದೆ. ನಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಸಹ ಅದನ್ನು ಜಯಿಸಿಕೊಂಡು ಮುಂದಕ್ಕೆ ಹೋಗುವಂತ ಬಲ ಕೊಡುವಂಥದ್ದು. ಆಮೆನ್. ആനയുടെ ശക്തി അറിയത്തില്ല. ಆನೆಗೆ ಆನೆಯ ಶಕ್ತಿ ಎಂತದ್ದು ಅಂತೇಳಿ ಗೊತ್ತಿಲ್ಲ. അതുകൊണ്ട് ഇത്രയും വലിയ ശക്തിയുള്ള ഒരാനയെ, ಆದುದರಿಂದ ಇಷ್ಟು ದೊಡ್ಡ ಶಕ್ತಿ ಇರುವಂತಹ ಆನೆಗೆ ഒട്ടും വണ്ണമില്ലാത്തൊരു പാപ്പാൻ, ಅಂದ್ರೆ ಅಂದ್ರೆ ಏನು ಎತ್ತರ ದಪ್ಪ ಇಲ್ಲದಿರುವಂತ ಚಿಕ್ಕದಾದಂತ ಸಪೂರವಾದಂತ ಮನುಷ್ಯನು ചെറിയൊരു കമ്പ് കൊണ്ട് ಚಿಕ್ಕದಾದಂತ ಒಂದು ಕೋಲಿನಿಂದ അതിനെ നിയന്ത്രിക്കുന്നത്. ಅದನ್ನು ನಿಯಂತ್ರಿಸುತ್ತಾನೆ. മനസ്സിലാകുന്നുണ്ടോ നിങ്ങൾക്ക്? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ഇതേപോലെ ಇದೇ ಪ್ರಕಾರ നമ്മുടെ ശക്തി നമുക്ക് അറിയാത്തത് കൊണ്ടാണ് ನಮ್ಮ ಶಕ್ತಿ ನಮಗೆ ಗೊತ್ತಿಲ್ಲದೆ ಇರುವ ನಿಮಿತ್ತವಾಗಿ പിശാച് ചെറിയ ചെറിയ കാര്യങ്ങൾ കൊണ്ട് നമ്മളെ നിയന്ത്രിക്കുന്നത്. ಸೈತಾನನು ನಮ್ಮನ್ನು ಚಿಕ್ಕ ಚಿಕ್ಕ ಕಾರ್ಯಗಳನ್ನು ತಂದು ನಮ್ಮನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದಾನೆ. ഇതിന്റെ വലിപ്പം അറിയത്തില്ലെന്ന് പറഞ്ഞാൽ, ಇದರ ಒಂದು ಗಾತ್ರ ಗೊತ್ತಿಲ್ಲದೆ ಇದ್ದ ನಿಮಿತ್ತವಾಗಿ, ശരീര വലിപ്പത്തിന്റെ കാര്യമല്ല ഞാൻ പറഞ്ഞേ, ಅಂದ್ರೆ ಶರೀರದಲ್ಲಿರುವಂತಹ ಗಾತ್ರದ ಕುರಿತಲ್ಲ ನಾ ಹೇಳುತ್ತಾ ಇರುವಂತದ್ದು. അതിന്റെ ശക്തി അതിനറിയത്തില്ല. ಅದರ ಶಕ್ತಿ ಎಂತದ್ದು ಅಂತೇಳಿ ಆನೆಗೆ ಗೊತ್ತಿಲ್ಲ. ಅನೇಕ ವರ್ಷങ്ങൾക്ക് ಮುമ്പ് ഞാൻ ഈ ഭാഗം ഒന്ന് പ്രസംഗിച്ചു. ಅನೇಕ ವರ್ಷಗಳ ಹಿಂದೆ ಈ ಭಾಗದ ಕುರಿತು ನಾನು ಪ್ರಸಂಗ ಮಾಡಿದ್ದೇನೆ. ಅದು കഴിഞ്ഞ് 1.5-2 ಮಣಿക്കൂർ ಪ್ರಸಂഗം തുടർന്നു. ಅದು 1-2 ಗಂಟೆ ಹೀಗೆ ಪ್ರಸಂಗ ನಿರಂತರವಾಗಿ ಹೋಯಿತು. ഒരാൾ എന്നെ ഇങ്ങനെ നോക്കിക്കൊണ്ടിരിക്കുകയാണ്. ಒಂದು ವ್ಯಕ್ತಿ ನನ್ನನ್ನು ಹೀಗೆ ನೋಡುತ್ತಿದ್ರು. ഞാൻ കാര്യമാക്കിയില്ല. ನಾನು ಅದನ್ನು ಗಮನಿಸಲೇ ಇಲ್ಲ. കർത്താവിനെ കുറിച്ച് പ്രസംഗിച്ചു. ಕರ್ತನ ಕುರಿತು ನಾನು ಹೇಳಿದೆ. ദൈവത്തിന്റെ കൃപ അനുസരിച്ച് മുൻപോട്ട് നീങ്ങി. ದೇವರ ಕೃಪೆಯ ನಿಮಿತ್ತವಾಗಿ ನಾನು ಮುಂದಕ್ಕೆ ಮುಂದುವರಿಸಿಕೊಂಡು ಹೋದೆ. മുൻപോട്ട് പോവുകയാ. ಮುಂದಕ್ಕೆ ಹೋಗುತ್ತಾ ಇತ್ತು. മീറ്റിംഗ് കഴിഞ്ഞു. ಮೀಟಿಂಗ್ ಆಯ್ತು. ഭക്ഷണം കഴിക്കാനിരിക്കുന്നു. ಊಟ ಮಾಡೋದಕ್ಕೋಸ್ಕರವಾಗಿ ಕುಳಿತುಕೊಂಡಿದ್ದೆ. ഓടി എൻ്റെ അടുത്തോട്ട് വന്നു. ಈಗ ಅವನು ಓಡಿ ಹತ್ತಿರ ಬಂದ. എന്നിട്ട് എന്നോട് ചോദിക്കുക, ನಂತರವಾಗಿ ನನ್ನ ಹತ್ರ ಕೇಳ್ತಾ ಇದ್ದಾನೆ, പാസ്റ്ററെ ആനയ്ക്ക് ആനയുടെ വലിപ്പം അറിയത്തില്ലേ? ಆನೆಗೆ ಅದರ ಗಾತ್ರ ಗೊತ್ತಿಲ್ವಾ? 2.5 മണിക്കൂറത്തെ പ്രസംഗത്തിൽ 2.5 ಗಂಟೆಯ ಪ್ರಸಂಗದಲ್ಲಿ ആനയുടെ മണ്ടയിലായിരുന്നു, ആനയുടെ ചിന്തയിലായിരുന്നു, ಆನೆಯ ಚಿಂತೆಯಲ್ಲೇ ನಾನಿದ್ದೆ. അതേപോലെ ಅದೇ ಪ್ರಕಾರ നിങ്ങൾ തിരിച്ചറിയണം, ಈ ಬೆಳಗಿನ ವೇಳೆಯಲ್ಲಿ ನಾವೆಲ್ಲರೂ ಚೆನ್ನಾಗಿ ತಿಳಿದುಕೊಳ್ಳಬೇಕು, നിങ്ങൾക്ക് ಅಸಾಧಾರಣമായ ശക്തിയുണ്ട്. ನಿಮಗೆ ಅಸಾಧಾರಣವಾದಂತ ದೈವಿಕವಾದಂತ ಶಕ್ತಿ ಇದೆ. ಆಮೆನ್. സാധാരണമായ ഒരു അഭിഷേകത്തിന്റെ സ്ഫോടനം നിങ്ങളിലുണ്ട്. ಅದೇ ಅಸಾಧಾರಣವಾದಂತ ದೈವಿಕವಾದಂತ ಸ್ಫೋಟನ, ಅಭಿಷೇಕದ ಸ್ಫೋಟನೆ ನಿಮ್ಮ ಒಳಗಡೆ ಇದೆ. ഇത് നിങ്ങൾ തിരിച്ചറിയുമ്പോഴാണ് നിങ്ങൾ പ്രവർത്തനങ്ങൾ ആരംഭിക്കുന്നത്. ಇದನ್ನು ನೀವು ಚೆನ್ನಾಗಿ ತಿಳಿದುಕೊಂಡ್ರೆ ಮಾತ್ರ ಕ್ರಿಯೆಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಆಮೆನ್. നിങ്ങൾ ചിന്തിക്കണം, ನೀವು ಚಿಂತಿಸಬೇಕು, നിങ്ങളിൽ വ്യാപരിക്കുന്ന അതേ ആത്മാവാണ് എന്നിലുമുള്ളത്. ಅಂದ್ರೆ ನಿಮ್ಮಲ್ಲಿ ವ್ಯಾಪರಿಸುತ್ತಿರುವಂತಹ ಅದೇ ಆತ್ಮನಾಗಿದ್ದಾನೆ ನನ್ನಲ್ಲಿ ಸಹ ವ್ಯಾಪರಿಸುತ್ತಾ ಇರುವಂತದ್ದು. നിങ്ങളിൽ വ്യാപരിക്കുന്ന ഞാൻ പറഞ്ഞു എന്നിലുള്ള പരിശുദ്ധാത്മാവിന്റെ കാര്യമാണ് ഞാൻ പറയുന്നത്. ಅದೇ ನಾನು ನನ್ನ ಒಳಗಡೆ ಇರುವಂತಹ ಪರಿಶುದ್ಧಾತ್ಮನ ಕುರಿತು ನಾನು ಹೇಳ್ತಾ ಇರುವಂತದ್ದು, ಬೇರೆ ಯಾವ ಆತ್ಮನ ವಿಷಯದಲ್ಲಿ ನೀವು ನೆನೆಸ್ಕೊಳ್ಬೇಡಿ. ചില ദുഷ്ട ആവികളൊക്കെ ഇരിക്കും. ಕೆಲವರು ದುಷ್ಟ ಆತ್ಮನಿಂದ ನಡೆಸಲ್ಪಡುವವರು ಇರ್ತಾರೆ. ಅವರ ಹಾಗೆ ನನ್ನಲ್ಲಿರುವಂಥ ದುಷ್ಟ ಆತ್ಮ ಅವರಲ್ಲಿ ಇದೆ ಅಂತ ಹೇಳಿ ನೆನೆಸ್ಕೊಂಡಿರ್ತಾರೆ. ಅದಕ್ಕೋಸ್ಕರವಾಗಿ നമ്മളിലെ അഭിഷേകത്തെ നാം തിരിച്ചറിയുമ്പോഴാണ് നമ്മൾ പ്രവർത്തനങ്ങൾ ആരംഭിക്കുന്നത്. ನಮ್ಮಲ್ಲಿರುವಂಥ ಆ ದೇವರಾತ್ಮನ ಆ ಒಂದು ಅಭಿಷೇಕವನ್ನು ನಾವು ಚೆನ್ನಾಗಿ ತಿಳಿದುಕೊಂಡ್ರೆ ಮಾತ್ರ ಅದರ ದೈವಿಕವಾದಂಥ ಬಲವನ್ನು ನಾವು ಕಾರ್ಯರೂಪದಲ್ಲಿ ತರೆಯಲು ಸಾಧ್ಯವಾಗ್ತದೆ. മരിച്ച യേശുവിനെ, ಸತ್ತಂತ ಯೇಸುವನ್ನು കല്ലറക്കകത്തുനിന്ന് ഉയർപ്പിച്ച ಸಮಾಧಿಯಿಂದ ಎಬ್ಬಿಸಲ್ಪಟ್ಟಂತಹ അതേ ആത്മാവ്, ಅದೇ ಆತ್ಮನು ഒട്ടും ശക്തി കുറയ്ക്കാതെ, ಶಕ್ತಿ
ಶಕ್ತಿ ಕಡಿಮೆ ಇಲ್ಲದೆ, ഒട്ടും ക്വാളിറ്റി കുറയ്ക്കാതെ, ಯಾವುದೇ ರೀತಿಯಾದಂತಹ ಯೋಗ್ಯತೆಗಳನ್ನು ಅರ್ಹತೆಗಳನ್ನು ಕಡಿಮೆ ಮಾಡದೆ, യാതൊരു മാറ്റം വരുത്താതെ ಯಾವುದೇ ರೀತಿಯ ಬದಲಾವಣೆಗಳಿಲ್ಲದೆ എന്നിലേക്ക് വെച്ചു തന്നു. ನನ್ನಲ್ಲಿ ಆತನು ನೆಲೆಗೊಳಿಸಿರುತ್ತಾನೆ. ಆಮೆನ್. അത് പൗലോസ് പറയുന്നേ, ಅದಕ್ಕೋಸ್ಕರವಾಗಿ ಪೌಲನು ಈ ಪ್ರಕಾರವಾಗಿ ഈ ಹೇಳುತ್ತಿದ್ದಾನೆ, അത്യന്ത ശക്തി ಈ ಅತ್ಯಂತವಾದಂತ ಶಕ್ತಿಯು എന്റെ സ്വന്തമല്ല, ನನ್ನ ಸ್ವಂತವಾದದಲ್ಲ, അത് ദൈവത്തിന്റെ ಅದು ദാനമായി ದೇವರ വരേണ്ടതിന് ದಾನವಾಗಿರುತ್ತದೆ. ಆಮೆನ್. അതെന്റെ മൺകൂടാരത്തിൽ പകർന്നിരിക്കുന്നു. ಅದು ಈ ಒಂದು ಮಣ್ಣಿನ ಘಟಕಗಳಲ್ಲಿ ಆತನು ಇಟ್ಟಿರುತ್ತಾನೆ. ഈ വെളിപ്പാടിന്റെ തലം ഓപ്പൺ ആകുമ്പോഴാണ് ಈ ಒಂದು ಆ ಪ್ರಕಟಣೆಯ ಹಂತಗಳು ನಮಗೋಸ್ಕರವಾಗಿ ತೆರೆಯಲ್ಪಡುವಾಗ നാം ശുശ്രൂഷകൾ ആരംഭിക്കുന്നത്. ನಾವು ಸೇವೆಯನ್ನು ಪ್ರಾರಂಭಿಸುತ್ತೇವೆ. ಆಮೆನ್. സുനിൽ പാസ്റ്ററുടെ ദേഹത്ത് ദൈവം പകർന്ന പരിശുദ്ധാത്മാവിന്റെ ഒരു ക്വാളിറ്റി പോലും കുറയ്ക്കാതെ നിങ്ങളിലും തന്നേക്കുന്നത്. ಅದೇ ಸುನಿಲ್ ಪಾಸ್ಟರ್ ಅಲ್ಲಿ ಅವರ ಜೀವಿತದಲ್ಲಿ ಅವರಿಗೆ ಕೊಟ್ಟಂತಹ ಒಂದು ಆತ್ಮನ ಆ ಒಂದು ಅರ್ಹತೆಗಳನ್ನು ನಮ್ಮಲ್ಲಿ ಸಹ ಯಾವುದೇ ರೀತಿಯ ಕೊರತೆಗಳಿಲ್ಲದೆ ದೇವರು ನಮ್ಮ ಜೀವಿತದಲ್ಲಿ ಸಹ ಹಾಕುವವನಾಗಿರುತ್ತಾನೆ. നമ്മിൽ വ്യാപരിക്കുന്ന ദൈവത്തിന്റെ ആത്മാവിന് നമ്മളിലൂടെ എന്ത് ചെയ്യാനുണ്ട് എന്നുള്ള തിരിച്ചറിവ് നാം പ്രാപിക്കണം. ಅಂದ್ರೆ ನಮಗೆ ದೇವರ ಆತ್ಮನ ಕೊಟ್ಟಿರುವಂತಹ ಆತ್ಮನ ಮೂಲಕವಾಗಿ ನಾವೇನು ಕಾರ್ಯಗಳನ್ನು ಮಾಡಲಿಕ್ಕೆ, ಕ್ರಿಸ್ತನಿಗೋಸ್ಕರವಾಗಿ ಯಾವ ಕಾರ್ಯಗಳನ್ನು ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಸರಿಯಾದಂಥ ಪ್ರಕಟಣೆಯನ್ನು ನಾವು ಹೊಂದಿಕೊಂಡ್ರೆ ಮಾತ್ರ ಅದು ನಮ್ಮಲ್ಲಿ ಚಲಾವಣೆ ಆಗುತ್ತದೆ. 1000 days ಮೀಟಿಂಗ್ നടക്കുന്നു. ಅಂದ್ರೆ ಇಲ್ಲಿ 1000 ದಿನದ ಕೂಟ ನಡೆಯುತ್ತಾ ಇದೆ. വെറുതെ വീട്ടിൽ ഇരിക്കാൻ അല്ലെങ്കിൽ പ്രാർത്ഥനയ്ക്ക് പോകാം. ಅಂದ್ರೆ ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಳುವ, ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ಲಿಲ್ಲ ಇದ್ರೆ ಹೋಗಿ ಪ್ರಾರ್ಥನೆಯಲ್ಲಿ ಕೂತ್ಕೊಂಡು ಬರುವ, ഒരു ടൈം പാസ്, ಸುಮ್ಮನೆ ಸಮಯ ಕಳೆಯುವುದಕ್ಕೋಸ್ಕರ. അങ്ങനെയുള്ളവർക്ക് പ്രസംഗം എഫക്ಟ್ ಆಗത്തില്ല. ಆ ರೀತಿ ಬಂದವರಿಗೆ ಈ ಒಂದು ಸಂದೇಶ ಯಾವ ಕಾರಣಕ್ಕೂ ಪ್ರಯೋಜನ ಆಗುವುದೂ ಇಲ್ಲ, ಅವರ ಜೀವಿತದಲ್ಲಿ ಒಂದು ಬದಲಾವಣೆ ಆಗುವುದೂ ಇಲ್ಲ. എന്താ പറയുന്നത്, എല്ലാവരും ജീവിച്ചു, ഞാനും ജീവിച്ചു. ಎಲ್ಲರೂ ಜೀವಿಸ್ತಾ ಇದ್ದಾರೆ, ಅದಕ್ಕೋಸ್ಕರವಾಗಿ ನಾನು ಸಹ ಜೀವಿಸ್ತಾ ಇದ್ದೇನೆ. എല്ലാവരും ഭക്ഷണം കഴിച്ചു, ഞാനും കഴിച്ചു. ಎಲ್ಲರೂ ಊಟ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರವಾಗಿ ನಾನು ಸಹ ಸ್ವಲ್ಪ ಊಟ ಮಾಡ್ತೇನೆ. ജനിച്ച ഒരിക്കൽ മരിക്കണം, ഞാനും മരിക്കും. ಜನಿಸಿದ ಮೇಲೆ ನಾವು ಒಂದು ದಿನ ಸಾಯಲೇಬೇಕು, ಆಗಿದ್ಮೇಲೆ ನಾನು ಸಹ ಸಾಯಬೇಕು. അങ്ങനെയുള്ളവർക്ക് ഈ പ്രസംഗം പ്രയോജനം ചെയ്യത്തില്ല. ಆ ರೀತಿಯಲ್ಲಿ ಇರುವವರಿಗೆ ಈ ಪ್ರಸಂಗವು ಯಾವ ಕಾರಣಕ್ಕೂ ಪ್ರಯೋಜನಕ್ಕೆ ಬರುವುದಿಲ್ಲ. ഒരു യോഗ്യതയുമില്ലാത്ത എന്നെ ಯಾವ ಯೋಗ್ಯತೆಗೂ ಬರದಿರುವಂತ ನನ್ನನ್ನು ഈ അത്യന്ത ശക്തി ഏൽപ്പിച്ചപ്പോൾ, ಈ ಒಂದು ಅತ್ಯಂತವಾದಂತ ಶಕ್ತಿ ನನ್ನಲ್ಲಿ ನೆಲೆಗೊಂಡಿರುವಾಗ, എന്നിലൂടെ എന്തെങ്കിലും ചെയ്യാൻ ദൈവത്തിനുണ്ടെങ്കിൽ, ನನ್ನ ಮೂಲಕವಾಗಿ ಏನಾದ್ರೂ ಕೆಲವೊಂದನ್ನು ಮಾಡಬೇಕು ಅಂತೇಳಿ ದೇವರು ಬಯಸಿರುವುದಾದರೆ, അത് എന്നിലൂടെ നിവർത്തിക്കപ്പെടാൻ, ಅದು ನನ್ನ ಮೂಲಕವಾಗಿ ಆ ಪ್ರಾರಂಭವು ಮುಕ್ತಾಯ ಆಗುವುದಕ್ಕೋಸ್ಕರ, ഈ പ്രാർത്ഥന മുഖാന്തരമാകുമെങ്കിൽ, ಈ ಒಂದು ಪ್ರಾರ್ಥನೆ ಮುಖಾಂತರವಾಗಿ ಆಗುವುದಾದರೆ, ആ പ്രതീക്ഷയോടാണ് ഞാൻ വന്നതെങ്കിൽ, ಆ ಒಂದು ನಿರೀಕ್ಷೆಯೊಂದಿಗೆ ನಾನು ಬಂದಿರುವುದಾದರೆ, ഈ പ്രാർത്ഥന നിന്റെ ചരിത്രം ಈ മാറ്റും. ಪ್ರಾರ್ಥನೆಯು ನಿನ್ನ ಚರಿತ್ರೆಯನ್ನೇ ಬದಲಾಯಿಸುತ್ತದೆ. ಆಮೇನ್. ആമേൻ പറഞ്ഞില്ല. ಆಮೇನ್ ಹೇಳ್ತಾ ಇಲ್ಲ. ഹല്ലേലൂയ. ಹಲ್ಲೆಲೂಯ. ക്യാൻസർ മാറ്റുന്ന വ്യക്തികളുടെ മേലുള്ള പരിശുദ്ധാത്മാവാണ് നിങ്ങളുടെ മേലുള്ളത്. ಅಂದ್ರೆ ಕ್ಯಾನ್ಸರ್ಗಳನ್ನು ನೀಗಿಸುವಂತ ಪರಿಶುದ್ಧಾತ್ಮನ ಬಲವೇ ನಿಮ್ಮ ಮೇಲೂ ಸಹ ಒಂದು ವ್ಯಾಪರಿಸುತ್ತಾ ಇರುವಂತದ್ದು. ഏത് പ്രതികൂലത്തെ മാറ്റാൻ ഏത് അഭിഷക്തൻ വന്നാലും അവരിൽ വ്യാപരിക്കുന്ന പരിശുദ്ധാത്മാവിന്റെ അതേ പകർച്ചയാണ് നിങ്ങളിലും ഉണ്ടായിരിക്കുന്നത്. ಅಂದ್ರೆ ಯಾವ ಸೇವಕರು ಬರ್ತಾರೆ, ಆ ಸೇವಕರ ಮೇಲೆ ಯಾವ ದೈವಿಕವಾದಂತ ಕೃಪೆ ಇರುತ್ತದೆ, ಅದೇ ದೈವಿಕವಾದಂತ ಕೃಪೆ ನಿಮ್ಮಲ್ಲಿ ಸಹ ಅದು ವ್ಯಾಪರಿಸುವಂತದ್ದಾಗಿರುತ್ತದೆ. പക്ഷെ അത് ഉപയോഗിക്കാൻ നിങ്ങൾക്ക് അറിയാതെ പോകുന്നു. ಆದ್ರೆ ಅದನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ನಿಮಗೆ ಸಾಧ್ಯವಾಗ್ತಾ ಇಲ್ಲ. നിങ്ങൾ സർക്കസ് കണ്ടിട്ടുണ്ടോ? ನೀವು ಎಲ್ಲರೂ ಸರ್ಕಸ್ ಕಂಡಿದ್ದೀರಾ? സാഹസികമായ കാര്യങ്ങൾ കണ്ടിട്ടുണ്ടോ? ಸಾಹಸದ ಕಾರ್ಯಗಳನ್ನು ನೀವೆಲ್ಲರೂ ಕಂಡಿದ್ದೀರಾ? അവർക്കും 2 കണ്ണേ ഉള്ളൂ, ಅವ್ರಿಗೂ ಎರಡೇ ಕಣ್ಣಿರೋದು, 2 കാലേ ഉള്ളൂ, ಎರಡೇ ಕಾಲಿರುವಂತದ್ದು. നമ്മെ പോലെ ഒരു ശരീരമേ ഉള്ളൂ. ನಮ್ಮ ಹಾಗೆಯೇ ಅವರಿಗೆ ಸಹ ಶರೀರವಿದೆ. പക്ഷെ അവരുടെ പ്രത്യേകത, ಅದೇ ಅವರ ಪ್ರತ್ಯೇಕತೆ, അവരുടെ ശരീരം കൊണ്ട് അവർക്ക് ചിലത് ചെയ്യാൻ കഴിയും എന്നവർ വിശ്വസിച്ചു. ಅಂದ್ರೆ ಅವರ ಶರೀರದ ಮೂಲಕವಾಗಿ ಅವರಿಗೆ ಈ ಕಾರ್ಯಗಳನ್ನು ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಅವರು ನಂಬಿರೋದ್ರಿಂದ ಅವರು ಆ ಕಾರ್ಯಗಳನ್ನು ಸಾಧಿಸುತ್ತಾ ಇದ್ದಾರೆ. അവരുടെ ശരീരത്തെ ಅವರ ಶರೀರವನ್ನು അവർ അതിനു വേണ്ടി ഉപയോഗിച്ചു. ಅದಕ್ಕೋಸ್ಕರವಾಗಿ ಅವರು ಉಪಯೋಗಿಸುತ್ತಿದ್ದಾರೆ. രക്ഷിക്കപ്പെട്ടു, ರಕ್ಷಣೆ ಹೊಂದಿದ್ದಾರೆ, സ്നാനപ്പെട്ടു, ದೀಕ್ಷಾಸ್ನಾನ ಹೊಂದಿಕೊಂಡಿದ್ದಾರೆ, പരിശുദ്ധാത്മാവിഷം പ്രാപിച്ചു, ಪರಿಶುದ್ಧಾತ್ಮನ ಅಭಿಷೇಕವನ್ನು കുറെ ಹೊಂದಿಕೊಂಡಿದ್ದಾರೆ. വർഷം കർത്താവിനെ കൊണ്ട് നടക്കുക. ಅದೇ ಪ್ರಕಾರವಾಗಿ ಕೆಲವು ವರ್ಷಗಳ ಮೂಲಕವಾಗಿ ಅವರು ಜೀವಿಸುತ್ತಿದ್ದಾರೆ. ദൈവത്തിനും പ്രയോജനമില്ല, ದೇವರಿಗೂ ಪ್ರಯೋಜನವಿಲ್ಲ, നിങ്ങൾക്കും പ്രയോജനമില്ല. ನಿಮಗೂ ಪ್ರಯೋಜನ ಇಲ್ಲ. എന്നാൽ ഇന്ന് പകൽ നിങ്ങളിൽ വ്യാപരിക്കുന്ന ಆದರೆ ಈ ಬೆಳಗಿನ ವೇಳೆಯಲ್ಲಿ ನಿಮ್ಮಲ್ಲಿ ವ್ಯಾಪರಿಸುತ್ತಿರುವಂತಹ ദൈവത്തിന്റെ കൃപ കൊണ്ട് ದೇವರ ಕೃಪೆಯ ನಿಮಿತ್ತವಾಗಿ നിങ്ങൾക്ക് ചിലത് ചെയ്യാൻ പറ്റുമെന്ന് വിശ്വസിക്കണം. ആ പരിശുദ്ധാത്മാവിന്റെ സാന്നിധ്യത്തെ ഉപയോഗിക്കാൻ പഠിക്കണം. ಅಂದ್ರೆ ಆ ಒಂದು ಶಕ್ತಿಯ ಮೂಲಕವಾಗಿ ನಾನು ಕೆಲವೊಂದು ಕಾರ್ಯಗಳನ್ನು ಸಾಧಿಸಲು ಸಾಧ್ಯ, ಅದನ್ನು ಮಾಡುತ್ತೇನೆ ಅಂತೇಳಿ ನೀವು ನಂಬುವುದಾದ್ರೆ ಅದನ್ನು ನಾವು ನಂಬಿ ನಾವು ಅದನ್ನು ಕಾರ್ಯರೂಪಕ್ಕೆ ತರುವವರಾಗಿರಬೇಕು. സ്തോത്രം. ಸ್ತೋತ್ರ. 9 മാസവും 9 ദിവസവും 9 നാഴികയും 9 വിനാഴികയുമാണ് മറിയം യേശുവിന്റെ ഉദരത്തിൽ വഹിച്ചത്. ಅಂದ್ರೆ 9 ತಿಂಗಳು 9 ವಾರ 9 ತಾಸು 9 ನಿಮಿಷ ಆದ ಮೇಲೆ ಈ ಮರಿಯಳು ಯೇಸುವಿಗೆ ಜನನ ಕೊಟ್ಟಳು.
അത്രയും നാൾ യേശുവിനെ ഉദരത്തിൽ വഹിച്ച മറിയ ಅಷ್ಟು ದಿನ ಆ ಯೇಸು ಕ್ರಿಸ್ತನನ್ನು ಆತನ ಮರಿಯಳು ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಳು. കാനാവിലെ കല്യാണത്തിന് ചെല്ലുമ്പോൾ പറയുന്ന വാക്ക് ഇങ്ങനെയാണ്, ಕಾನಾ ಊರಿನ ಮದುವೆಗೆ ಹೋದಂತ ವೇಳೆಯಲ್ಲಿ ಹೇಳಿದಂತ ಮಾತು ಈ ರೀತಿಯಲ್ಲಿ ಆಗಿತ್ತು. അവൻ നിങ്ങളോട് എന്തെങ്കിലും കൽപ്പിച്ചാൽ നിങ്ങൾ അത് ചെയ്തോണം. ಅವನು ನಿಮಗೆ ಏನಾದರೂ ಹೇಳಿದರೆ ನೀವು ಅದರಂತೆ ಮಾಡಿರಿ. മുൻപ് യേശു അത്ഭുതം ഒന്നും ചെയ്തിട്ടില്ല, ಇದಕ್ಕಿಂತಲೂ ಮುಂಚೆ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನ ಅದ್ಭುತ ಮಾಡಲಿಲ್ಲ, മരിച്ചവരെ ഉയർപ്പിച്ചിട്ടില്ല, ಸತ್ತವರನ್ನ ಎಬ್ಬಿಸಲೂ ಇಲ್ಲ, ഒരു അത്ഭുതം നടത്തിയിട്ടില്ല. ಒಂದು ಅದ್ಭುತವನ್ನು ಮಾಡಲಿಲ್ಲ. പക്ഷെ മറിയ പറയുക, ಆದ್ರೆ ಮರಿಯಳು ಹೇಳುತ್ತಿದ್ದಾಳೆ, എന്റെ അകത്തളത്തിൽ ഇരുന്നവൻ ആരെന്ന് എനിക്കറിയാം, ನನ್ನ ಒಳಗಡೆ ಇದ್ದವರು ಯಾರು ಅಂತೇಳಿ ನನಗೆ ಚೆನ್ನಾಗಿ ಗೊತ್ತುಂಟು, അവന് ചിലത് ചെയ്യാൻ പറ്റുമെന്നും എനിക്കറിയാം. ಆತನು ಕೆಲವೊಂದನ್ನು ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಸಹ ನನಗೆ ಚೆನ್ನಾಗಿ ಗೊತ್ತುಂಟು. ഇതേ മഹത്വം ഇന്ന് പകൽ നിങ്ങളിൽ ഉണ്ടെങ്കിൽ, ಇದೇ ಮಹತ್ವ ನಿಮ್ಮ ಮೇಲೆ ಇರುವುದಾದರೆ, നിങ്ങൾ വിശ്വസിക്കുന്ന കാര്യങ്ങൾ കർത്താവ് നിങ്ങൾക്ക് വേണ്ടി ചെയ്യും. ನೀವು ನಂಬುವಂತ ಕಾರ್ಯಗಳನ್ನು ನನ್ನ ದೇವರು ನಿಮಗೋಸ್ಕರವಾಗಿ ಮಾಡಿ ಮುಗಿಸುವನಾಗಿರುತ್ತಾನೆ. ಆಮೆನ್. നിങ്ങൾ അനുഭവിക്കുന്ന ഏത് പ്രശ്നത്തെയും തകർക്കുന്ന ഒരു അഭിഷേകം നിങ്ങൾക്കുണ്ട്. ಅಂದ್ರೆ ನೀವು ಯಾವುದೇ ರೀತಿಯ ಸಮಸ್ಯೆಗಳನ್ನು ಹೊರುತ್ತಾ ಇರುವುದಾದ್ರೂ, ಯಾವುದೇ ರೀತಿಯ ಹೋರಾಟಗಳಲ್ಲಿ ಹೊರುತ್ತಿರುವುದಾದ್ರೂ, ಅದನ್ನು ಜಯಿಸುವಂತ, ಅದನ್ನು ಹೊಡೆದು ಹಾಕುವಂತ ಒಂದು ಅಭಿಷೇಕ ದೇವರು ನಿಮ್ಮ ಒಳಗಡೆ ಈಗಾಗಲೇ ಇಟ್ಟಿದ್ದಾನೆ. അതുകൊണ്ടാണ് ആ പ്രശ്നം നിങ്ങൾക്ക് വന്നേ. ಆದುದರಿಂದಲೇ ಸಮಸ್ಯೆಗಳು ನಿಮ್ಮ ಹತ್ರ ಬರ್ತಾ ಇದೆ. എല്ലാവർക്കും കടഭാരം ഇല്ല, ಎಲ್ಲರಿಗೂ ಸಾಲ ಬಾಧೆ ಇಲ್ಲ, നിനക്ക് കടഭാരം ഉണ്ട്. ನಿನಗೆ ಮಾತ್ರ ಸಾಲ ಬಾಧೆ ಇದೆ. കാര്യം കടഭാരത്തെ ജയിക്കുന്ന ഒരു അഭിഷേകം നിന്നിൽ ഉണ്ടായോണ്ട്. ಯಾಕೆಂದ್ರೆ ಸಾಲದ ಭಾರವನ್ನು, ಸಾಲದ ಆ ಒಂದು ಭಾರವನ್ನು ಜಯಿಸುವಂತ ಒಂದು ಅಭಿಷೇಕ ನಿನ್ನ ಮೇಲೆ ಇರುವುದರಿಂದ ನಿನಗೆ ಅದು ಬಂದಿರುತ್ತದೆ. എല്ലാവർക്കും രോഗം വന്നില്ല, ಎಲ್ಲರಿಗೂ ಸಹ ರೋಗ ಬರಲಿಲ್ಲ, നിനക്ക് പെട്ടെന്ന് രോഗം ನಿನಗೆ ಮಾತ್ರ വരുന്നു. ರೋಗ ಬರುತ್ತಿದೆ. അതിനെ ജയിക്കുന്ന ഒരു അഭിഷേകം ಅದನ್ನು നിനക്കുണ്ട്. ಜಯಿಸುವಂತ ಒಂದು ಅಭಿಷೇಕ ನಿನ್ನಲ್ಲಿ ಇದೆ. ഇന്ന് പകൽ ആർക്കുമില്ലാത്ത ശോധന ಈ നിനക്കുണ്ടെങ്കിൽ, ಬೆಳಗಿನ ವೇಳೆಯಲ್ಲಿ ಯಾರಿಗೂ ಇಲ್ಲದಂತ ಕೆಲವೊಂದು ಶೋಧನೆಗಳು ನಿನಗೆ ಇರುವುದಾದರೆ, അതിനെ ജയിക്കാൻ കഴിയുന്ന ഒരു അഭിഷേകം നിന്നിൽ ഉണ്ടെന്ന് വിശ്വസിക്കുക. ഇന്ന് പകൽ ಅದನ್ನು ಜಯಿಸುವಂತ ಒಂದು ಅಭಿಷೇಕವು ನಿನ್ನಲ್ಲಿ ಇದೆ ಅಂತ ಹೇಳಿ ನೀ ಬೆಳಗಿನ ವೇಳೆಯಲ್ಲಿ ನಂಬಬೇಕು. ಹಲ್ಲೆಲೂಯಾ. ആദ്യം ಮೊದಲು പൂട്ടല്ല ഉണ്ടാക്കുന്ന ಬೀಗವನ್ನೆಲ್ಲ ತಯಾರು ಮಾಡುವಂಥದ್ದು താക്കോല, കീ. ಮೊದಲು ಅದನ್ನು ತಯಾರು ಮಾಡುವಂಥದ್ದು ಕೀ. ഒരു പ്രശ്നം വരുമ്പോൾ ಒಂದು ಸಮಸ್ಯೆಗಳು ಬರುವಾಗ അതിന് മുൻപേ ദൈവം സൊല്യൂഷൻസ് കണ്ടുവച്ചിട്ടുണ്ട്. ಅದಕ್ಕಿಂತಲ ಮುಂಚೆನೆ ಅದರ ಪರಿಹಾರವನ್ನು ನನ್ನ ದೇವರು ಕಂಡಿಡ್ದಿದ್ದಾನೆ. ಸಮಸ್ಯೆ ಬರುವುದಕ್ಕಿಂತ ಮುಂಚೆನೆ ಅದರ ಪರಿಹಾರವನ್ನು ನನ್ನ ದೇವರು ಕಂಡಿಡ್ದಿದ್ದಾನೆ. നിങ്ങൾ അനുഭവിക്കുന്ന പ്രശ്നത്തിന് ദൈവം മുൻകൂട്ടി ಪರಿಹಾರങ്ങൾ ಕരുതി വെച്ചിട്ടുണ്ട്. ಅಂದ್ರೆ ನಿಮಗೆ ಬರ್ಲಿಕ್ಕಿರುವಂತ ಸಮಸ್ಯೆಗಳು ಈ ಅಂತ ಹೇಳಿ ನನ್ನ ದೇವರು ಈಗಾಗಲೇ ಸಮಸ್ಯೆಗಿಂತ ಮೊದಲೇ ಅದರ ಪರಿಹಾರವನ್ನು ಸಹ ಕಂಡಿಡಿದು ಇಟ್ಟುಕೊಂಡಿದ್ದಾನೆ. ഇത് നിങ്ങൾക്ക് അറിയാതെ പോകുന്നതുകൊണ്ടാണ് ಇದು ನಿಮಗೆ ಗೊತ್ತಿಲ್ಲದೆ ಇರುವ ನಿಮಿತ್ತವಾಗಿ പ്രതികൂലത്തിനകത്ത് നിങ്ങൾ തകർന്നു പോകുന്നത്. ಸಮಸ್ಯೆಗಳ ಮಧ್ಯದಲ್ಲಿ ನೀವು ಕುಂದಿ ಹೋಗುತ್ತಾ ಇದ್ದೀರಿ. പ്രതിസന്ധിക്കകത്ത് നിങ്ങൾ വല്ലാതെ ക്ഷീണിച്ചു പോകുന്നു. ಹೋರಾಟಗಳ ಮಧ್ಯದಲ್ಲಿ ಬಹಳ ಬಲಹೀನರಾಗುತ್ತಿದ್ದೀರಿ. ആമേൻ. ಆಮೆನ್. ഈ പ്രാർത്ഥനയ്ക്കകത്ത്, ಈ ಪ್ರಾರ್ಥನೆಯಲ್ಲಿ, ആത്മമണ്ഡലത്തിനകത്ത് ಆತ್ಮಮಂಡಲದಲ್ಲಿ നിങ്ങൾ ആഴമായിട്ട് വിശ്വസിക്കണം. ನೀವು ಆಳವಾಗಿ ನಂಬಬೇಕು. ഏത് പ്രശ്നം എനിക്കുണ്ടോ, ಯಾವ ಸಮಸ್ಯೆ ನನಗಿದೆಯೋ അതിനെ ജയിക്കുന്ന ഒരു അഭിഷേകം എനിക്കുണ്ട്. ಅದನ್ನು ಜಯಿಸುವಂತ ಅಭಿಷೇಕವು ನನಗೆ ಇದೆ. അതിനെ അതിജീവിക്കുന്ന ഒരു ദൈവകൃപ എനിക്കുണ്ട്. ಅದನ್ನು ಅತಿಕ್ರಮಿಸಿ ಬರುವಂತ ಒಂದು ಅಭಿಷೇಕ ನನಗೆ ದೇವರು ಕೊಟ್ಟಿರುತ್ತಾನೆ. അല്ലാതെ ഈ പ്രശ്നം എനിക്ക് വരത്തില്ല. ಇಲ್ಲದಿದ್ರೆ ಈ ಸಮಸ್ಯೆ ನನಗೆ ಬರುವುದಿಲ್ಲ. ഹേ പിശാചേ, ಓ ಸೈತಾನನೇ, ഇതെന്നെ തകർക്കാൻ വേണ്ടിയുള്ളതല്ല, ಇದು ನನ್ನನ್ನು ಬೀಳಿಸುವುದಕ್ಕಾಗಿಯೂ ಇದು ನನ್ನನ್ನು ಮುಗಿಸುವುದಕ್ಕಾಗಿ ಅಲ್ಲ, അതിനെ ജയിക്കാൻ വേണ്ടി ദൈവം എനിക്ക് തന്നൊരു ശോധനയായത്. ಅದನ್ನು ಜಯಿಸಲು ಬೇಕಾದಂತ ಒಂದು ಶೋಧನೆ ಆಗಿದೆ ಇದು. ഹല്ലേലൂയ. ആമേൻ. ಆಮೆನ್. നിങ്ങളുടെ കഴിവുകൾ ദൈവത്തിന് വേണ്ട, ನಿಮ್ಮ ಸಾಮರ್ಥ್ಯಗಳು ದೇವರಿಗೆ ಬೇಡ, നിങ്ങളുടെ ആരോഗ്യം ദൈവത്തിന് ನಿಮ್ಮ വേണ്ട, ಆರೋಗ್ಯ ದೇವರಿಗೆ ಬೇಡ, പണം ദൈവത്തിന് വേണ്ട, ಹಣ ದೇವರಿಗೆ ಬೇಡ. നിങ്ങളെ തന്നെ നിങ്ങൾ ദൈവത്തിന് കൊടുക്കുക. ನಿಮ್ಮನ್ನೇ ನೀವು ದೇವರಿಗೆ ಕೊಡಿರಿ. അങ്ങനെ കൊടുക്കപ്പെടാൻ നിങ്ങൾ ಆ തയ്യാറാണെങ്കിൽ ರೀತಿಯಲ್ಲಿ ಕೊಡುವುದಕ್ಕೆ ನೀವು ತಯಾರಾದರೆ ദൈവത്തിന്റെ പ്രവർത്തികൾ നിങ്ങളിൽ ചലിച്ചു തുടങ്ങും. ದೇವರ ಕಾರ್ಯಗಳು ನಿಮ್ಮಲ್ಲಿ ಪ್ರಕಟವಾಗುವಂತದ್ದಾಗಿರುತ್ತದೆ. എത്ര പേർ വിശ്വസിക്കുന്നുണ്ട്? ಎಷ್ಟು ಜನ ನಂಬುತ್ತೀರಿ? ഈ റെവലേഷനിലേക്ക് നമ്മൾ കയറുമ്പോഴാണ് ಈ ಒಂದು ಪ್ರಕಟಣೆ ಒಳಗಡೆ ನಾವು ಪ್ರವೇಶಿಸುವಾಗ നാം ജയിച്ചു തുടങ്ങുന്നത്. ನಾವು ಜಯಿಸುತ್ತೇವೆ. ಆಮೆನ್. ഒരു ചെറിയ കമ്പ് കൊണ്ട് ಒಂದು ಚಿಕ್ಕ ಒಂದು ಕೋಲಿನಿಂದ ആനയെ നിയന്ത്രിക്കുക. ಆ ಕೋಲಿನಿಂದ ಆನೆಯನ್ನು ನಿಯಂತ್ರಿಸುತ್ತಾರೆ. ഇത്രയും ശക്തിയുള്ള ആനയോട് ಇಷ್ಟು ದೊಡ್ಡ ಗಾತ್ರದ ಶಕ್ತಿ ಇರುವಂತ ಆನೆಯನ್ನು 25 കിലോ അല്ലെങ്കിൽ 60 കിലോ ഭാരമുള്ള ഒരു പാപ്പാൻ പറയുക, ಅಂದ್ರೆ 25 ಕಿಲೋ ಅಥವಾ 60 ಕಿಲೋ ಇರುವಂತ ಮನುಷ್ಯನೇ ಹೇಳುತ್ತಾನೆ, 2000 കിലോ ഉള്ള സാധനം എടുക്ക്, 2000 ಕಿಲೋ ಇರುವಂತ ಈ ಒಂದು ವಸ್ತುವನ್ನು ನೀ ತೆಗೆ. അങ്ങ് ചെയ്യുക. ಅದು ಮಾಡ್ತದೆ. ഇത് ചെയ്, ಇದು ಮಾಡು, അത് ചെയ്യുക. ಅದು ಮಾಡ್ತದೆ. പക്ഷെ ഒരിക്കൽ ಅದೇ ಒಂದು ಸಾರಿ ഇവന് മതം ഇളകും. ಇದಕ್ಕೆ ಮದ ಬರ್ತದೆ. അത് ചെയ്യുന്ന പരിപാടിയുണ്ട്. ಅದು ಮಾಡುವಂತ ಕೆಲವೊಂದು ಕಾರ್ಯಗಳಿದೆ. അതുവരെಗೂ തന്റെ മുകളിൽ ഇരിക്കുന്ന പാപ്പാനെ ಅದರ ಆನೆಯ ಮೇಲೆ ಇರುವಂತ ಆ ಒಂದು ನಿಯಂತ್ರಿಸುವವನನ್ನು
അതുവരെ അവനെ നിയന്ത്രിച്ച ആ വ്യക്തിത്വത്തെ ಅಲ್ಲಿಯವರೆಗೂ ಆ ಒಂದು ಆನೆಯನ್ನು ನಿಯಂತ್ರಿಸಿದಂತ ಆ ಒಂದು ವ್ಯಕ್ತಿತ್ವವನ್ನು അവൻ മുകളിൽ നിന്ന് വലിച്ച് താഴോട്ട് ഒറ്റ ഇടക്കമുണ്ട്. ಅಂದ್ರೆ ಮೇಲಿಂದ ತೆಗೆದು ಕೆಳಗಡೆ ಹಾಕಿರ್ಲಿಲ್ಲ, ಆಗ ಆಗ್ತದೆ. എന്നിട്ട് അതിനെ ചവിട്ടി ഒരു മെതിപ്പുണ്ട്. ನಂತರವಾಗಿ ಅವನನ್ನು ತುಳಿಯುವುದಕ್ಕೆ ಅದು ಹೋಗ್ತದೆ. മുൻപ് ചെയ്യാൻ പറ്റാത്തത്, ಮುಂದೆ ಮಾಡ್ಲಿಕ್ಕೆ ಆಗದೆ ಇರುವಂತದನ್ನು, ആരോഗ്യം ഇല്ലാഞ്ഞിട്ടല്ല, ಆರೋಗ್ಯ ಇಲ್ಲ ಅಂತೇಳಿ ಅಲ್ಲ, അതിന്റെ ശക്തിയുടെ ബഹുത്വത്തെ അതിനറിയാതെ പോയോണ്ട്. ಅಂದ್ರೆ ಅದರ ಶಕ್ತಿಯ ಬಲ ಎಂತದ್ದು ಅಂತೇಳಿ ಅದಕ್ಕೆ ಗೊತ್ತಿಲ್ಲದೆ ಇದ್ದ ನಿಮಿತ್ತವಾಗಿ ಅದು ಮಾಡದೇ ಇತ್ತು. നിങ്ങളിൽ വിസ്ഫോടനകരമായ ആത്മശക്തിയുണ്ട്. ನಿಮ್ಮಲ್ಲಿ ಸಹ ಒಂದು ವಿಸ್ಮಯವಾದಂತಹ ಸ್ಫೋಟನಗೊಂಡಿರುವಂತಹ ಆತ್ಮನ ಶಕ್ತಿ ಒಳಗಡೆ ಇದೆ. മരിച്ചവരെ ഉയർപ്പിക്കാൻ കഴിയുന്ന ആത്മശക്തി നിങ്ങളിലുണ്ട്. ಸತ್ತವರನ್ನು ಎಬ್ಬಿಸುವಂತ ಆತ್ಮನ ಶಕ್ತಿ ನಿಮ್ಮಲ್ಲಿ ಇದೆ. അഭിഷേകത്തിന്റെ വലിയ പകർച്ച നിങ്ങളിലുണ്ട്. ಅಭಿಷೇಕದ ದೊಡ್ಡ ಒಂದು ಮಹತ್ವವು ನಿಮ್ಮ ಒಳಗಡೆ ಇದೆ. ഇത് നിങ്ങൾക്ക് തിരിച്ചറിയാൻ പറ്റാത്തത് കൊണ്ടാണ് നിങ്ങൾ തകർന്നു പോകുന്നത്. ಇದು ನಿಮಗೆ ಚೆನ್ನಾಗಿ ತಿಳಿಯದೇ ಇರುವ ನಿಮಿತ್ತವಾಗಿ ನೀವು ಕುಂದಿ ಹೋಗುತ್ತಾ ಇದ್ದೀರಿ, ಕುಗ್ಗಿ ಹೋಗುತ್ತಾ ಇದ್ದೀರಿ. എന്നാൽ ഇന്ന് പകൽ ആത്മാവിൽ വിശ്വസിക്കുക. ಈ ಬೆಳಗಿನ ವೇಳೆಯಲ್ಲಿ ಆತ್ಮನ ಮೂಲಕವಾಗಿ ನಂಬಿರಿ. നിങ്ങളുടെ മുകളിൽ ദൈവം പകർന്ന അഭിഷേകം കൊണ്ട്, ನಿಮ್ಮ ಮೇಲೆ ಇರುವಂತಹ ದೈವಿಕವಾದ ಅಭಿಷೇಕದ ನಿಮಿತ್ತವಾಗಿ, ആത്മാവിന്റെ ശക്തി കൊണ്ട്, ಆತ್ಮನ ಶಕ್ತಿಯ ನಿಮಿತ್ತವಾಗಿ നിങ്ങളെ നിയന്ത്രിച്ച ചിലതിനെ ഇന്ന് പകൽ നിങ്ങൾ നിയന്ത്രിക്കാൻ പോകുക. ನಿಮ್ಮನ್ನು ಯಾವುದೆಲ್ಲ ಚಿಕ್ಕ ಚಿಕ್ಕದು ನಿಯಂತ್ರಿಸುತ್ತಾ ಇತ್ತು ಅದನ್ನು ನಿಯಂತ್ರಿಸುವಂತ ಶಕ್ತಿಯನ್ನು ನನ್ನ ದೇವರು ನಿಮಗೆ ಈಗಾಗಲೇ ಕೊಟ್ಟಿರುತ್ತಾನೆ. ಆಮೆನ್. ഇതുവരെ സാമ്പത്തിക നിങ്ങൾ നിയന്ത്രിച്ചു. ಇಲ್ಲಿಯವರೆಗೂ ಸಾಂಪತ್ತಿಕವಾದಂತ ಕೆಲವೊಂದು ಸಮಸ್ಯೆಗಳು ನಿಮ್ಮನ್ನು ನಿಯಂತ್ರಿಸುತ್ತಾ ಇತ್ತು. ഇന്ന് മുതൽ സാമ്പത്തികത്തെ നിങ്ങൾ നിയന്ത്രിക്കാൻ പോകുക. ಆದರೆ ಈ ಬೆಳಗಿನ ವೇಳೆಯಿಂದ ಸಾಂಪತ್ತಿಕವಾದಂತ ಕೆಲವೊಂದು ವಿಷಯಗಳನ್ನು ನೀವು ನಿಯಂತ್ರಿಸಲು ಹೋಗುತ್ತೀರಿ. ഇതുവരെ നിങ്ങൾ പലരുടെയും കീഴി വളർന്നു. ನೀವು ಇಲ್ಲಿಯವರೆಗೂ ಅನೇಕ ವಿಷಯಗಳ ಕೆಳಗಡೆ ನೀವು ಬೆಳೆಯುತ್ತಿದ್ರಿ. എന്നാൽ ഇന്ന് പകൽ അതിന് മുകളിൽ വളരാൻ പോകുക. ಆದರೆ ಬೆಳಗಿನ ವೇಳೆ ಅದರ ಮೇಲೆ ನೀವು ಜೀವಿಸಲು ಹೋಗುತ್ತೆ, ಆಳ್ವಿಕೆ ಮಾಡಲು ಹೋಗುತ್ತೀರಿ. ആമേൻ. ಆಮೆನ್. ചില പ്രതികൂലങ്ങൾ നിന്റെ മുമ്പിൽ വന്ന് നിന്നത് ಕೆಲವೊಂದು ಸಮಸ್ಯೆಗಳು ನಿಮ್ಮ ಮೇಲೆ ಬಂದು ನಿಂತಿರುವಂತದ್ದು നീ വളരാൻ വേണ്ടിയാ. ನೀ ಬೆಳೆಯುವುದಕ್ಕೋಸ್ಕರವಾಗಿ. ಆಮೆನ್. ഒരു 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 വൃക്ഷത്തെ ಒಂದು ವೃಕ್ಷವನ್ನು എടുത്ത് നേരെ മരുഭൂമിയിൽ കൊണ്ടു നട്ടാൽ ಆ ಒಂದು ವೃಕ್ಷವನ್ನು ಹಾಗೆಯೇ ತೆಗೆದುಕೊಂಡು ಹೋಗಿ ಮರುಭೂಮಿಯಲ್ಲಿ ಇಟ್ರೆ അത് വളരാൻ ഭയങ്കര പാടാ. ಅದು ಬೆಳೆಯುವುದಕ್ಕೆ ಬಹಳ ಕಷ್ಟ. ചിലപ്പം വളരും, ചിലപ്പോൾ ഉണങ്ങി പോകാൻ ಕೆಲವೊಮ್ಮೆ സാധ്യതയുണ്ട്. ಅದು ಬೆಳೆಯುತ್ತದೆ, ಕೆಲವೊಮ್ಮೆ ಬೆಳೆದು ಬರಲು ಸಾಧ್ಯವಿಲ್ಲ. എന്നാൽ വൃക്ഷത്തെ ಆದ್ರೆ ವೃಕ್ಷವನ್ನು തണലുള്ള ഒരിടത്ത് കൊണ്ട് നട്ടാൽ ಒಳ್ಳೆ ರೀತಿ ಇರುವಂತ ಸ್ಥಳದಲ್ಲಿ ತೆಗೆದುಕೊಂಡು ಹೋಗಿ അത് ನಟ್ಟಿದ್ರೆ പെയ്യെ പെയ്യെ വളരാൻ തുടങ്ങും. ಅದು ಹಂತವಾಗಿ ಬೆಳೆಯುವುದಕ್ಕೆ ಪ್ರಾರಂಭವಾಗುತ್ತದೆ. കുറേ സമയം ಸ್ವಲ್ಪ ಸಮಯ അതിന്റെ മണ്ട ചോലകൾ മൂടും. ಅದರ ಆ ಎಲ್ಲ ಕೊಂಬೆಗಳು ಅದು ಬೆಳೆದು ಒಳ್ಳೆ ರೀತಿಯಲ್ಲಿ ಅದನ್ನು ಆವರಿಸಿಕೊಳ್ಳುತ್ತದೆ. വൃക്ഷക്കൊമ്പുകൾ മൂടും. ವೃಕ್ಷದ ಕೊಂಬೆಗಳೆಲ್ಲವೂ ಅದನ್ನು ಆವರಿಸಿಕೊಳ್ಳುತ್ತದೆ. എന്നാൽ കുറെ നാൾ കഴിയുമ്പോൾ ಸ್ವಲ್ಪ ಸಮಯ ಆದ ನಂತರವಾಗಿ ഇവൻ ഒറ്റ പൊങ്ങക്കം പൊങ്ങും. ಇದು ಒಂದೇ ಕಡೆಯಲ್ಲಿ ಬೆಳೆದು ಎತ್ತರವಾಗಿರುತ್ತದೆ. അപ്പൊ സംഭവിക്കുന്ന കാര്യം പറയാം. ಸಂಭವಿಸುವ ಕಾರ್ಯವನ್ನು ಹೇಳುತ್ತೇನೆ. അതുവരെ അവനെ കീഴടക്കിയതിനെ അവൻ കീഴടക്കും. ಅದೇ ಅಲ್ಲಿಯವರೆಗೂ ಅವನನ್ನು ನಿಯಂತ್ರಿಸಿದ್ದ ಅವುಗಳನ್ನು ಅದು ನಿಯಂತ್ರಿಸಲು ಹೋಗುತ್ತದೆ. ഇപ്പൊ ആ വൃക്ഷം ಈಗ ಆ ವೃಕ್ಷ ആരുടെയും തണലിലല്ല, ಯಾವುದರ ಆ ಒಂದು ನೆರಳಿನಲ್ಲಿ ಅಲ್ಲ, ആ വൃക്ഷം പലരുടെയും തണലിലായി ಆ മാറ്റപ്പെടുകയാണ്. ವೃಕ್ಷವು ಅನೇಕರಿಗೆ ನೆರಳು ಕೊಡುವ ರೀತಿಯಲ್ಲಿ ಅದು ಬೆಳೆದು ನಿಂತಿದೆ. ഒരു കാര്യം ഞാൻ പറയാം. ಒಂದು ಕಾರ್ಯವನ್ನು ನಾನು ನಿಮ್ಗೆ ಹೇಳುತ್ತೇನೆ. ഇതുവരെ പലരുടെയും ഡിപ്പെൻഡബിൾ ആണ് നിന്റെ ലൈഫ് എങ്കിൽ, ಇಲ್ಲಿಯವರೆಗೂ ನೀವು ಅನೇಕರನ್ನು ಆತುಕೊಂಡು ಜೀವಿಸುತ್ತಿದ್ದಂತ ಒಂದು ಜೀವಿತಗಳು ನಿಮ್ಮದಾಗಿದ್ದಿದ್ರೆ, അടുത്ത മണ്ഡലത്തിലേക്ക് ഇന്ന് പക ദൈവം നിന്നെ പ്രൊമോട്ട് ചെയ്യാൻ ಇನ್ನೊಂದು പോകുകയാണ്. ಮಂಡಲಕ್ಕೆ ನನ್ನ ದೇವರು ನಿಮ್ಮನ್ನು ಪ್ರಮೋಟ್ ಮಾಡಲು ಹೋಗುತ್ತಾ ಇದ್ದಾನೆ. എത്ര പേർക്ക് വിശ്വസിക്കാൻ ಹೆಚ್ಚು ಜನ പറ്റുന്നുണ്ട്? ನಂಬುವುದಕ್ಕೆ ಸಾಧ್ಯತೆವಿದೆ. നീ അനേകർക്കൊരു തണലാകാൻ പോകുന്നു. ನೀನು ಅನೇಕರಿಗೆ ಒಂದು ನೆರಳಾಗುವುದಕ್ಕಾಗುತ್ತೆ. നിന്റെ പ്രാർത്ഥന അനേകർക്കൊരു തണലാകാൻ ನಿನ್ನ പോകുന്നു. ಪ್ರಾರ್ಥನೆ ಅನೇಕರಿಗೆ ನೆರಳಾಗಿರುತ್ತದೆ. ദൈവം നിനക്ക് തന്ന അഭിഷേകം അനേകർക്കൊരു വിടുതലാകാൻ പോകുന്നു. ನಿನ್ನ ಮೂಲಕವಾಗಿ ದೇವರು ಅನೇಕರಿಗೆ ಒಂದು ಅಭಿಷೇಕದ ನೆರಳಾಗಿ ನಿನ್ನನ್ನು ಮಾರ್ಪಡಿಸುವನಾಗಿರುತ್ತಾನೆ. ദൈവം നിനക്ക് തന്നെ സാമ്പത്തികം ദൈവരാജ്യത്തിനകത്ത് ഗുണകരമാകാൻ പോകുന്നു. ದೇವರ ರಾಜ್ಯದ ವಿಸ್ತರಣೆಗೋಸ್ಕರವಾಗಿ ದೇವರು ಸಾಂಪತ್ತಿಕವಾದಂತಹ ಎಲ್ಲಾ ನೆಲೆಗಳನ್ನು ಸರಿಪಡಿಸಿ ನಿಮ್ಮನ್ನು ನಡೆಸುವನಾಗಿರುತ್ತಾನೆ. നിങ്ങൾ യേശുവിൻ നാമത്തിൽ അനുഗ്രഹിക്കപ്പെടാൻ പോകുന്നു. ನೀವು ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವದಿಸಲ್ಪಡುವವರಾಗಿರುತ್ತೀರಿ. ആമേൻ. ಆಮೆನ್. ഹല്ലേലൂയ. ಹಲ್ಲೆಲೂಯಾ. അപ്പൊ ഇത് തിരിച്ചറിവുകളുടെ കാലഘട്ടമാണ്. ಇದು ತಿಳಿದುಕೊಳ್ಳುವಂತಹ ಕಾಲಘಟ್ಟವಾಗಿದೆ. സ്തോത്രം, ಸ್ತೋತ್ರ, സ്തോത്രം. ಸ್ತೋತ್ರ. തിരിച്ചറിവുകളാണ് നിയോഗങ്ങളുടെ വഴിത്തിരിവുകളായി ಅದೇ മാറ്റപ്പെടുന്നത്. ನಾವು ಸರಿಯಾಗಿ ತಿಳಿದುಕೊಳ್ಳುವಂತ ವೇಳೆಯಲ್ಲಿ ನಮ್ಮ ಆ ಒಂದು ತಿರುಗುವಿಕೆಯೇ ನಮ್ಮನ್ನು ಸರಿಯಾದ ರೀತಿಯಲ್ಲಿ ನಮ್ಮನ್ನು ಮುಂದಕ್ಕೆ ನಡೆಸುವಂತದ್ದಾಗಿರುತ್ತದೆ. ആമേൻ. ಆಮೆನ್. ദൈവം നിങ്ങളുടെ കൂടെ ഉണ്ട്. ದೇವರು ನಿಮ್ಮ ಜೊತೆಯಲ್ಲೇ ಇದ್ದಾನೆ. ಆಮೆನ್. വിശ്വസിക്കുന്നുണ്ടോ നിങ്ങൾ? ನಂಬ್ತೀರಾ? മോറിയാമലയുടെ മുകളിൽ ಮೋರಿಯ ಬೆಟ್ಟದ ತುದಿಯಲ್ಲಿ അബ്രഹാം ഇസ്ഹാക്ക് യാഗം കഴിച്ച് താഴോട്ട് ഇറങ്ങി വന്നു. ಅಬ್ರಾಹ್ಮನು ಈಸಾಕನು ಯಜ್ಞವನ್ನು ಸಮರ್ಪಿಸಿ ಕೆಳಗಡೆ ಇಳಿಯುವಾಗ കാലങ്ങൾ കുറെ മുൻപോട്ട് പോയി.
ಕಾರ್ಯಗಳು ಸ್ವಲ್ಪ ಮುಂದಕ್ಕೆ ಹೋಯಿತು. കുറെ വർഷം കഴിഞ്ഞു. ಕೆಲವೊಂದು ವರ್ಷಗಳಾಯಿತು. ഉൽപ്പത്തി പുസ്തകം പറയുന്നു, ಆದಿಕಾಂಡ ಪುಸ್ತಕ ಈ ರೀತಿಯಲ್ಲಿ ಹೇಳುತ್ತದೆ, അബ്രഹാമിന്റെ കാലത്ത് ഉണ്ടായ ക്ഷാമം ഇസ്ഹാക്കിന്റെ കാലത്തും ഉണ്ടായി. ಅಬ್ರಹಾಮನ ಕಾಲದಲ್ಲಿ ಉಂಟಾದಂತ ಅದೇ ಕ್ಷಾಮವು ಇನ್ನೂ ಬಹು ಘೋರವಾಗಿ ಈಸಾಕನ ಕಾಲಘಟ್ಟಗಳಲ್ಲಿ ಸಹ ಬಂತು. ആമേൻ. ಆಮೆನ್. അബ്രഹാമിന്റെ കാലത്തുണ്ടായ തകർച്ച ഇസ്ഹാക്കിന്റെ കാലത്തും ഉണ്ടായി. ಅಂದ್ರೆ ಅಬ್ರಹಾಮನ ಕಾಲಘಟ್ಟಗಳಲ್ಲಿ ಇದ್ದಂತ ಅದೇ ಒಂದು ಬೀಳುವಿಕೆ, ಅದೇ ಒಂದು ಹೊಡೆತ ಈ ಒಂದು ಈಸಾಕನ ಕಾಲಘಟ್ಟಗಳಲ್ಲಿಯೂ ಸಹ ಅದು ಬಂತು. ഇസ്ഹാക്ക് ഗരാറിന്റെ മണ്ണ് വിടാൻ തുടങ്ങുമ്പോൾ ಅಂದ್ರೆ ಈ ಈಸಾಕನ ಗೆರಾರಿನಲ್ಲಿ ಆ ಬೀಜವನ್ನು ಬಿತ್ತುವಾಗ യഹോവയായ ദൈവം പറയുന്നു, ಯೆಹೋವನಾದಂತ ದೇವರು ಹೇಳುತ್ತಿದ್ದಾನೆ, നീ മണ്ണ് വിടണ്ട, ನೀನು ಗೆರಾರನ್ನು ಬಿಟ್ಟು ಬರಬೇಕು ಅಂತ ನೆನೆಸಿದಾಗ ಈ ನಿಂದೆ ದೇವರು ಈಸಾಕನನ್ನು ನೋಡಿ ಹೇಳುತ್ತಾನೆ, ಈ ಮಣ್ಣನ್ನು ಬಿಟ್ಟು ಬರಬೇಡ, നിന്റെ അപ്പന്റെ ദൈവം ನಿನ್ನ ತಂದೆಯ ದೇವರು നിന്റെ കൂടെയുണ്ട്. ನಿನ್ನ ಜೊತೆಯಲ್ಲೇ ಇದ್ದಾನೆ. നിന്റെ അപ്പന്റെ ദൈവം ನಿನ್ನ ತಂದೆಯ ದೇವರು നിന്റെ കൂടെയുണ്ട്. ನಿನ್ನ ಜೊತೆಯಲ್ಲಿ ಇದ್ದಾನೆ. ഒരു വിധത്തിലും ಒಂದು ವಿಧದಲ್ಲಿಯೂ ಸಹ ഒന്നിനെ മുളപ്പിക്കാത്ത ಯಾವುದಕ್ಕೆ ಸಹ ಮೊಳಕೆ ಬರೆಸದೆ നല്ല രീതിയിൽ ಒಳ್ಳೆಯ ರೀತಿಯಲ್ಲಿ ആഗ്രഹിക്കുന്ന നിലയിൽ ಆಶಿಸುವಂತ ರೀತಿಯಲ್ಲಿ ഫലങ്ങൾ പുറപ്പെടുവിക്കാത്ത ಫಲಗಳನ್ನು ಕೊಡದೇ ಇರುವ ഗരാറിന്റെ മണ്ണിൽ ಗೆರಾರಿನ ಮಣ್ಣಿನಲ್ಲಿ അവൻ 100 മേനി കൊയ്തു. ಅದನ್ನು 100% ಕೊಯ್ದದನ್ನು ನಾವು ನೋಡುತ್ತೇವೆ. ಆಮೆನ್. ഇന്ന് പകൽ ಈ ಬೆಳಗಿನ ವೇಳೆಯಲ್ಲಿ നന്മകൾ തരാത്ത മേഖലക്കകത്ത് നിങ്ങൾ കൊയ്യാൻ പോകുന്നു. ಅಂದ್ರೆ ಆಶೀರ್ವಾದ ಕೊಡುವುದಿಲ್ಲ ಎಂದು ವಾದಿಸುತ್ತಿರುವಂತಹ ಅದೇ ಸ್ಥಳಗಳಲ್ಲಿ 100% ಸುಗ್ಗಿಯನ್ನು ಕೊಯ್ಯಲು ನೀವು ಹೋಗುತ್ತೀರಿ. ಆಮೆನ್. നിങ്ങൾ പരാജയപ്പെട്ടു പോകും എന്ന് പിശാച് പറഞ്ഞ മണ്ണിൽ നിങ്ങൾ മാനിക്കപ്പെടാൻ പോകുന്നു. ನೀವು ಅಪಜಯವನ್ನು ಹೊಂದಿಕೊಳ್ಳುತ್ತೀರಿ, ನೀವು ಎಂದಿಗೂ ಸಹ ಉದ್ಧಾರ ಆಗುವುದಿಲ್ಲ ಅಂತ ಹೇಳುತ್ತಿರುವಂತಹ ಅದೇ ಮಣ್ಣಿನಲ್ಲಿ ನೀವು 100% ಅಭಿವೃದ್ಧಿ ಆಗುವ ರೀತಿಯಲ್ಲಿ ನನ್ನ ದೇವರು ಮಾರ್ಪಡಿಸುವನಾಗಿರುತ್ತಾನೆ. എത്ര പേർ വിശ്വസിക്കുന്നുണ്ട്? ಎಷ್ಟು ಜನ ಅದನ್ನು ನಂಬುತ್ತೀರಿ? അധ്യായങ്ങൾ പഠിക്കുമ്പോൾ മനസ്സിലാക്കാൻ കഴിയുന്നു, ಅಧ್ಯಾಯಗಳನ್ನು ನಾವು ಓದುವಾಗ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. അബ്രഹാമിന്റെ കാലത്തുണ്ടായ ക്ഷാമം ഇസ്ഹാക്കിന്റെ കാലത്തുണ്ടായപ്പോൾ ಅಬ್ರಹಾಮನ ಕಾಲದಲ್ಲಿ ಇದ್ದಂತ ಅದೇ ಕ್ಷಾಮವು ಆ ಈಸಾಕನ ಕಾಲಘಟ್ಟದಲ್ಲಿ ಇದ್ದಾಗ അവൻ ചെയ്ത കാര്യം ഇങ്ങനെയാണ്. ಅವನು ಮಾಡುತ್ತಿದ್ದಂತ ಕಾರ್ಯ ಇದೇ ಆಗಿತ್ತು. പിതാക്കന്മാരുടെ കാലത്ത് കുഴിച്ച കിണറുകൾ, ಅಂದ್ರೆ ತಂದೆಯ ಆ ಒಂದು ಪಿತೃಗಳ ಕಾಲದಲ್ಲಿ ತೋಡಿದಂತ ಅದೇ ಬಾವಿಗಳು ഇസ്ഹാക്ക് വീണ്ടും കുഴിച്ചു. ಈಸಾಕನು ಪುನಃ ಅದನ್ನು ಹಾಗೆದನು. ഏറ്റവും ഡിഫിക്കൽട്ട് ആയിട്ടുള്ള കാര്യം ഞാൻ പറയാം. ಬಹಳ ಕಠಿಣಕರವಾದಂತ ಆ ವಿಷಯವನ್ನು ನಾನು ಹೇಳಲು ಇಷ್ಟಪಡುತ್ತೇನೆ. റിപ്പയറിംഗ് ആണ് ഭയങ്കര പാടുള്ള കാര്യം. ರಿಪೇರಿ ಮಾಡುವಂಥದ್ದು ಭಯಂಕರವಾದಂತ ಭಾರದ ಕೆಲಸ. ಹೌದು. ഈ ബിൽഡിംഗ് പണിയാൻ എളുപ്പമാ. ಈ ಬಿಲ್ಡಿಂಗ್ ಕಟ್ಟೋದಕ್ಕೆ ಸುಲಭ. ഇവിടുന്ന് റൂം ഇറക്കണമെങ്കിൽ ഭയങ്കര പാടാ. ಅಂದ್ರೆ ಆ ರೂಮ್ ಮಾಡುದು ಅಂತ ಹೇಳಿದ್ರೆ ಬಹಳ ಕಷ್ಟ. പണിഞ്ഞു വരുമ്പോൾ പറ്റിയാ പറ്റി. ಅಂದ್ರೆ ಕಷ್ಟಪಟ್ಟು ಕಟ್ಟಿ ಬರೋದು ಪರವಾಗಿಲ್ಲ. യുനോ ಎಕ್ಸ್ಟೆಂಡ್ ವರ್ಕ್ ಈಸ್ ವೆರಿ ಡಿಫಿಕಲ್ಟ್. ಆದ್ರೆ ಎಕ್ಸ್ಟೆಂಡ್ ಮಾಡಿ ನಾವು ಕಟ್ತೇವಲ್ಲ, ಅದು ಬಹಳ ಖರ್ಚು ವೆಚ್ಚವಾಗುತ್ತದೆ. എടാ കുഴിച്ച കിണറല്ലാതെ പുതിയതൊന്ന് കുഴിക്കാൻ എളുപ്പമാ. ಅಂದ್ರೆ ಹೊಸ ಬಾವಿಯನ್ನು ನೀವು ಅಗೆಯುವಂಥದ್ದು ಬಹಳ ಸುಲಭ, ಆದ್ರೆ ಹಾಗಿದಂತ ಬಾವಿಯನ್ನು ಪುನಃ ಅದನ್ನು ಸರಿ ಮಾಡುವಂಥದ್ದು ಬಹಳ ಕಷ್ಟ. പക്ഷേ ഇസ്ഹാക്ക് പറയുക, ಆದ್ರೆ ಈಸಾಕನು ಹೇಳುತ್ತಿದ್ದಾನೆ, എന്റെ പിതാക്കന്മാർ പ്രാപിക്കേണ്ട അവകാശത്തെ ഫെലിസ്ത്യർ മണ്ണിട്ട് മൂടിയെങ്കിൽ, ಅಂದ್ರೆ ನನ್ನ ಪಿತೃಗಳು ಅನುಭವಿಸಬೇಕಾದಂತಹ ಆ ಅನುಭವವನ್ನು ಈ ಒಂದು ಫಿಲಿಸ್ಟಿಯರು ಮಣ್ಣಾಕಿ ಮುಚ್ಚಿರುವುದಾದರೆ ഞാൻ അതിനെ വീണ്ടും കുഴിക്കാൻ പോകുകയാ. ನಾನು ಪುನಃ ಅದನ್ನು ಪುನರಾವರ್ತಿ ಅದನ್ನು ಹಗೆಯಲು ಹೋಗುತ್ತೇನೆ. ಆಮೆನ್. നിങ്ങൾ പ്രാപിക്കേണ്ട നന്മകളെ ನೀವು ಹೊಂದಿಕೊಳ್ಳಿಕ್ಕೆ ಇರುವಂತಹ ಆಶೀರ್ವಾದವನ್ನು പിശാച് അപഹരിച്ചു കളഞ്ഞെങ്കിൽ, ಸೈತಾನನು ಅಪಹರಿಸಿಕೊಂಡಿರುವುದಾದರೆ, മാറി നിന്ന് കൈകൊട്ടുന്നവനെ ദൈവത്തിന് വേണ്ട. ಅಯ್ಯೋ ಆ ಕಡೆ ಹೋಗಿ ಕೈಗಳನ್ನು ಕಟ್ಟಿಟ್ಟುಕೊಂಡು ನೋಡುವಂತವನು ದೇವರಿಗೆ ಬೇಡ. ആത്മാവിൽ അതിനോട് പ്രതികരിക്കുന്നവനെ ദൈവത്തിന് ഇന്ന് പകൽ വേണം. ಆತ್ಮನ ಮೂಲಕವಾಗಿ ಅದಕ್ಕೆ ಪ್ರತಿಕ್ರಿಯಿಸಬೇಕು ಅಂತ ಹೇಳಿ ದೇವರಾತ್ಮ ಹೇಳುತ್ತಿದ್ದಾನೆ. നഷ്ടബോധത്തിനകത്ത് കരയുന്നവനെ ദൈവത്തിന് വേണ്ട. ನಷ್ಟದ ಬೋಧೆಯನ್ನು ನೆನೆಸಿ ಯಾವಾಗ ಆಳುವವರು ಬೇಡ. പ്രാർത്ഥനാ ജീവിതം നഷ്ടപ്പെട്ടെന്ന് പറഞ്ഞ് കരയുന്നവനെ ദൈവത്തിന് വേണ്ട. ಪ್ರಾರ್ಥನೆ ಜೀವಿತವು ನಷ್ಟವಾಗಿ ಹೋಗಿದೆ, ಏನು ಮಾಡಬೇಕು ಅಂತ ಹೇಳಿ ಆಳುತ್ತಾ ಇರುವವರು ದೇವರಿಗೆ ಬೇಡ. നഷ്ടപ്പെട്ടത് ഞാൻ തിരിച്ചു പിടിക്കുമെന്ന് പറയാൻ കരുത്തുള്ളവർക്ക് ദൈവത്തിന് സ്തോത്രം. ನಷ್ಟವಾಗಿ ಹೋಗಿರುವಂತಹ ಎಲ್ಲಾ ಕಾರ್ಯಗಳನ್ನು ನಾನು ತಿರುಗಿ ಹೊಂದಿಕೊಳ್ಳುತ್ತೇನೆ ಅಂತ ಹೇಳಿ ಯಾರು ತೀರ್ಮಾನವನ್ನು ತೆಗೆದುಕೊಂಡು ಮುಂದಕ್ಕೆ ಬರುತ್ತಾರೆ ಅಂತವರು ದೇವರಿಗೆ അവൻ ಬೇಕಾಗಿದ್ದಾರೆ. പറ, ഞാൻ അതിനെ തിരിച്ചു പിടിക്കാൻ പോകുകയാ. ಅವನು ಹೇಳುತ್ತಿದ್ದಾನೆ, ನಾನು ಅದನ್ನು ಪುನಃ ತಿರುಗಿ ಪಡೆದುಕೊಳ್ಳುತ್ತೇನೆ. ഈ പ്രാർത്ഥനയ്ക്കകത്ത് ಈ ಪ್ರಾರ್ಥನೆಯಲ್ಲಿ നഷ്ടപ്പെട്ടു പോയ ചിലത് മടങ്ങി വരാൻ പോകുകയാ. ನಷ್ಟವಾಗಿ ಹೋಗಿರುವಂತಹ ಕೆಲವೊಂದನ್ನು ನನ್ನ ದೇವರು ಹಿಂತಿರುಗಿ ಕೊಡುವವನಾಗಿರುತ್ತಾನೆ. നഷ്ടപ്പെട്ട ചിലത് മടങ്ങി വരാൻ പോകുകയാ. ನಷ್ಟವಾಗಿ ಹೋಗಿರುವಂತಹ ಕೆಲವೊಂದನ್ನು ನನ್ನ ದೇವರು നഷ്ടബോധം നിനക്കുണ്ടെങ്കിൽ, ನಷ್ಟ ಬೋಧೆ ನಿನಗೆ ಇರುವುದಾದರೆ, തകർച്ച നിനക്കുണ്ടെങ്കിൽ, ಒಡೆಯಲ್ಪಡುವಂತ ಪರಿಸ್ಥಿತಿ, ಒಡೆಯಲ್ಪಟ್ಟಂತ പ്രാർത്ഥിക്കാൻ തയ്യാറായിക്കോ. ಪ್ರಾರ್ಥನೆ ಮಾಡೋದಕ್ಕೆ ತಯಾರಾಗು. ഈ പ്രാർത്ഥന അതിനെ മടക്കി പ്രാപിക്കുകയാ. ಈ ಪ್ರಾರ್ಥನೆಯಲ್ಲಿ ನೀ ಹಿಂತಿರುಗಿ ಪಡೆದುಕೋ. ഈ ആരാധന അതിനെ മടക്കി പ്രാപിക്കുകയാ. ಹಿಂತಿರುಗಿ ಪಡೆದುಕೋ. നിന്റെ അഭിഷേകം അതിനെ മടക്കി കൊണ്ടുവരും. ನಿನ್ನ ಅಭಿಷೇಕವು ಅದನ್ನು ಹಿಂತಿರುಗಿ ಪಡೆದುಕೊಂಡು ಬರುತ್ತದೆ. ಆಮೆನ್. Amen. ಆಮೆನ್.
Amen. ಆಮೆನ್ Amen. ಆಮೆನ್. ഒരിക്കൽ എലീശ ಒಂದು ಸಾರಿ ಎಲೀಷಾ ഇരിക്കുമ്പോൾ ಇರುವಾಗ പ്രവാചക ശിഷ്യന്മാർ ഓടി വന്ന് പറയുന്നു, ಪ್ರವಾದಿಯ ಶಿಷ್ಯರೆಲ್ಲರೂ ಓಡಿ ಬಂದು ಹೇಳುತ್ತಿದ್ದಾರೆ, അയ്യോ പ്രവാചക, ಅಯ್ಯೋ ಪ್ರವಾದಿಯೇ, നമ്മൾ ഇരിക്കുന്ന സ്ഥലം ನಾವಿರುವಂತ ಸ್ಥಳ ഇടുക്കമുള്ളതായതുകൊണ്ട് ಬಹಳ ಇಕ್ಕಟ್ಟಾಗಿದೆ, കുറച്ച് വിശാലത വേണം. ಸ್ವಲ್ಪ ವಿಶಾಲತೆ ನಮಗೆ ಬೇಕು. യോർദാനോളം പോയി ಯೋರ್ದಾನ್ ಕಡೆಗೆ ಹೋದ್ರು, വിറവ് കൊണ്ടുവരാം. ಆ ಸೌದೆಯನ್ನು ತೆಗೆದುಕೊಂಡು പക്ഷെ ಬರುವುದಕ್ಕಾಗಿ. എനിക്ക് ഭയങ്കര ഇഷ്ടം തോന്നിയൊരു കാര്യമുണ്ട്. ಆದ್ರೆ ನನಗೆ ಭಯಂಕರವಾಗಿ ಇಷ್ಟವಾದಂತ ಒಂದು ಕಾರ್ಯವಿದೆ. അവർ ഏലീശൻ വിളിച്ചു. ಅವರು ಎಲೀಷನನ್ನು ಕರೆದ್ರು. നമ്മൾ ദൈവത്തോട് പറയും, ನಾವು ದೇವರಿಗೆ ಹೇಳ್ತೇವೆ, കർത്താവ് അനുഗ്രഹം പ്രാപിക്കണം, ಕರ್ತನೆ ಆಶೀರ್ವಾದವನ್ನು ಹೊಂದಿಕೊಳ್ಬೇಕು, വിടുതൽ വേണം. ಬಿಡುಗಡೆ ಬೇಕು. എന്റെ ചോദ്യം, ನನ್ನ ಕೆಲಸ, തമ്പുരാനെ കൂടെ കൂട്ടിയിട്ടുണ്ടോ? ನನ್ನ ಪ್ರಶ್ನೆ, ನೀವು ದೇವರನ್ನ ಜೊತೆಲಿ ಕರೆದಿದ್ದೀರಾ? ആമേൻ. ಆಮೆನ್. കർത്താവേ, ಕರ್ತನೆ, എനിക്കിതൊക്കെ വേണം. ನನಗೆ ಇಷ್ಟು ಬೇಕು. നിങ്ങൾ പ്രാർത്ഥിക്കാറുണ്ട്. ನೀವು ಪ್ರಾರ್ಥಿಸ್ತೀರಿ. നിങ്ങൾ പ്രാർത്ഥിച്ചിട്ടുണ്ടോ? ನೀವು ಪ್ರಾರ್ಥಿಸಿದ್ದೀರಾ കർത്താവ്, ಇಲ್ವಾ? നീയും കൂടെ എന്റെ കൂടെ വേണം. ದೇವರೇ, ನೀನು ನನ್ನ ಜೊತೆಯಲ್ಲೇ ಇರಬೇಕು. എനിക്കൊരു വണ്ടി വേണം. ನನಗೆ ಒಂದು ಗಾಡಿ ಬೇಕು. പ്രാർത്ഥിക്കുക. ಪ್ರಾರ್ಥಿಸ್ತೇವೆ. കർത്താവേ, ಕರ್ತನೆ, ആ വണ്ടി തരുമ്പം ಆ ಗಾಡಿ ಕೊಡುವಾಗ നീയും കൂടെ എന്റെ കൂടെ വേണം. ನೀನು ನನ್ನ ಜೊತೆಯಲ್ಲೇ ಇರಬೇಕು. എനിക്ക് നല്ല വിദ്യാഭ്യാസം വേണം. ನನಗೆ ಒಳ್ಳೆ ವಿದ್ಯಾಭ್ಯಾಸ ಬೇಕು. പക്ഷെ യാത്രക്കകത്ത് ಆದ್ರೆ ಪ್ರಯಾಣದ ಮಧ್ಯದಲ್ಲಿ നീയും കൂടെ എന്റെ കൂടെ വേണം. ನೀನು ಸಹ ನನ್ನ ಜೊತೆಯಲ್ಲೇ ಬರಬೇಕು. തമ്പുരാൻ കൂടുണ്ടെങ്കിൽ ದೇವರು ಜೊತೆಯಲ್ಲಿ ಇರುವುದಾದರೆ വാഗ്ദത്തം പ്രാപിക്കുന്നത് വരെ എന്ത് പ്രശ്നം വന്നാലും ദൈവം ഇടപെടും. ವಾಗ್ದಾನ ಹೊಂದಿಕೊಳ್ಳುವವರೆಗೂ ಏನೆಲ್ಲ ಸಮಸ್ಯೆಗಳು ಇದ್ರೂ ಸಹ ದೇವರು ನಮ್ಮ ಜೊತೆಯಲ್ಲೇ ಇರ್ತಾನೆ. ആമേൻ. ಆಮೆನ್. ഒരുമിച്ച് പോയി. ಒಂದಾಗಿ ಹೋದ್ರು. പോയ വഴിക്ക് ಹೋದಂತ ಆ ಒಂದು ಮಾರ್ಗದಲ್ಲಿ എല്ലാരും വിറവ് കീറി, ಎಲ್ಲರೂ ಕಟ್ಟಿಗೆಯನ್ನು ಕಡಿಯುತ್ತಿದ್ರು. മരം മുറിച്ചു. ಆ ಮರಗಳನ್ನು ಕಡಿಯುತ್ತಿದ್ರು. ഒരുത്തന്റെ കോടാലി മാത്രം വെള്ളത്തിൽ പോയി. ಒಬ್ಬನ ಆ ಒಂದು ಕೊಡಲಿಯು ನೀರಿನ ಒಳಗಡೆ ಬಿತ್ತು. കഷ്ടകാലം എന്ന് പറയട്ടെ, ಅಯ್ಯೋ, ಕಷ್ಟದ ಸಮಯ ಅದು. അവന്റെ അല്ലായിരുന്നു. ಅದು ಅವನದಲ್ಲ. ಹಲ್ಲೆಲೂಯಾ. എല്ലാരും ആ പാവപ്പെട്ടവനെ കുറ്റം പറയും. ಎಲ್ಲರೂ ಆ ಪಾಪ ವ್ಯಕ್ತಿಗೆ ಜೋರು ಮಾಡಲಿಕ್ಕೆ ಪ್ರಾರಂಭಿಸಿದ್ರು. എടാ, സ്വന്തമായിട്ടില്ലെങ്കിൽ എന്തിനാ ഇതിന് വന്നേ? ಸ್ವಂತವಾಗಿ ನಿನಗೆ ಇಲ್ದಿದ ಮೇಲೆ, ಕೊಡಲಿ ನಿನಗೆ ಸ್ವಂತವಾಗಿ ಇಲ್ದಿದ್ರ ಮೇಲೆ ನೀನ್ ಯಾಕೆ ಕಡಿಲಿಕ್ಕೆ ಬಂದೆ? വീട്ടിൽ കുത്തിയിരുന്നാ പോരായിരുന്നോ? ಮನೆಯಲ್ಲಿ ಸುಮ್ಮನೆ ಕುತ್ಕೊಳ್ಬಹುದಾಗಿತ್ತಲ್ಲ. വല്ലോന്റെ കോടാലി മേടിച്ചോണ്ടെന്ന് ഇങ്ങനെ ഇരിക്കും. ಮೊದಲೇ ನಿನ್ಗೆ ಒಂದು ಕೊಡಲ ಇದ್ದಿದ್ರೆ ನೀನ್ ಚೆನ್ನಾಗಿತ್ತು ತಾನೆ, ನೀನ್ ಯಾಕೆ ಸುಮ್ಮನೆ ಈ ರೀತಿ ಕೆಲಸವನ್ನು ಮಾಡ್ಕೊಂಡು ಬಂದೆ? പക്ഷെ തമ്പുരാനെ പഠിപ്പിച്ചൊരു വെളിപ്പാടുണ്ട്. ಆದ್ರೆ ದೇವರು ನನಗೆ ಕಲಿಸಿದಂತ ಒಂದು ಪಾಠವಿದೆ. സ്വന്തമായിട്ടുള്ള അനേകർ വീട്ടിനകത്തിരുന്നപ്പോൾ, ಆದ್ರೆ ಸ್ವಂತವಾಗಿ ಇರುವವರು ಅನೇಕರು ಇವತ್ತಿನ ದಿನಗಳಲ್ಲಿ ಮನೆಯಲ್ಲಿರುವಾಗ അവൻ ഇല്ലെങ്കിലും ಅವನಿಗೆ ಇಲ್ಲದಿದ್ರು ಸಹ മേടിച്ചിട്ടായാലും വേണ്ടുകയില്ല, ಬೇರೆಯವರ ಹತ್ರ ಹೋಗಿ ಬಾಡಿಗೆಗಾದ್ರೂ ತೆಗೆದುಕೊಂಡು ಬರ್ತಾರೆ. ദൈവത്തിന് വേണ്ടി എന്തെങ്കിലും എനിക്കൊന്ന് ചെയ്യണം. ದೇವರಿಗೋಸ್ಕರವಾಗಿ ನಾನು ಏನಾದ್ರೂ ಸ್ವಲ್ಪವನ್ನಾದ್ರೂ ಮಾಡಬೇಕು. ಆಮೆನ್. കടം മേടിച്ച് ഹോസ്പിറ്റലിൽ പോകും, ಸಾಲವನ್ನು ತೆಗೆದುಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ. കടം മേടിച്ച് വീട് വെക്കും, ಸಾಲವನ್ನು ತೆಗೆದುಕೊಂಡು ಮನೆ ಕಟ್ತಾರೆ. കർത്താവിന് കൊടുക്കാൻ പറഞ്ഞ ಕರ್ತನಿಗೋಸ್ಕರವಾಗಿ ಕೊಡಬೇಕು ಅಂತ ಹೇಳಿದಾಗ പട്ടിണിയാ. ಇಲ್ಲ ಇಲ್ಲ ಇಲ್ಲ, ನಾವೇ ಹಸಿವೆಯಿಂದ ಇದ್ದೇವೆ. നിങ്ങളുടെ കാര്യത്തിനെല്ലാം ഉണ്ട്. ನಿಮ್ಮ ಕಾರ್ಯಗಳಿಗೆ ಎಲ್ಲವೂ ಇದೆ. കടയിൽ പോകാൻ ആരോഗ്യമുണ്ട്, ಇದು ಅಂಗಡಿಗೆ ಹೋಗ್ಲಿಕ್ಕೆ ಆರೋಗ್ಯ ಇರ್ತದೆ, എല്ലാത്തിനും ബലമുണ്ട്. ಎಲ್ಲ ಮಾಡ್ಲಿಕ್ಕೆ ಒಳ್ಳೆ ಬಲ ಇರ್ತದೆ. പ്രാർത്ഥനയ്ക്ക് പോകാൻ നേരം ಪ್ರಾರ್ಥನೆಗೆ ಹೋಗ್ಬೇಕು ಅನ್ಬೇಕಾದ್ರೆ ദൈവത്തിന് ക്ഷീണം. ಶರೀರದಲ್ಲಿ ಬಹಳ ಬಲಹೀನ. ಹಲ್ಲೆಲೂಯಾ. രാവിലെ തൊട്ട് വൈകുന്ന വരെ ಬೆಳಿಗ್ಗೆಯಿಂದ ಸಂಜೆವರೆಗೂ കുഞ്ഞുങ്ങളോട് കിടന്ന് അലയ്ക്കും. ಮಕ್ಕಳ ಜೊತೆಯಲ್ಲಿ ಆಚೆ ಈಚೆ ಹೋಗ್ತಾರೆ, ಆಟ ಆಡ್ತಾರೆ, ಎಲ್ಲಾ ಮಾಡ್ತಾರೆ. ഒരു കുഴപ്പമില്ല. ಏನು ಸಮಸ್ಯೆ ಇರುವುದಿಲ್ಲ. ഒരു സ്വോത്രം പറയാൻ പറഞ്ഞ ಒಂದು ಸ್ತೋತ್ರ ಹೇಳಿ ಅಂತ ಹೇಳಿದ ಕೂಡಲೇ സൗണ്ട് ഇല്ല, ಶಬ್ದವೇ ಇರುವುದಿಲ್ಲ. വേണ്ട ദൈവത്തിന് നിന്നെ. ದೇವರಿಗೆ ನೀನ್ ಬೇಡ. നിനക്കില്ലെങ്കിലും ನಿನಗೆ ಇಲ್ಲದಿದ್ರು ಸಹ അവന് വേണ്ടി ചെയ്യാൻ നിനക്ക് കൊതിയുണ്ടെന്ന് തെളിയിക്കാൻ ആ കോടാലി താഴെ പോയെ. ಆತನಿಗೋಸ್ಕರವಾಗಿ ನಾನು ಏನಾದ್ರೂ ಮಾಡಬೇಕು ಎಂಬ ಅಂಬಲಿಕೆಯನ್ನು ತೋರಿಸುವಂತದ್ದೇ ಆ ಕೊಡಲಿ. ഞാൻ മിനിസ്ട്രി ഇറങ്ങിയ സമയത്ത് ನಾನು ಸೇವೆಗೋಸ್ಕರವಾಗಿ ಹೇಳಿದಂತ ಸಮಯದಲ್ಲಿ ദൈവത്തോട് പറഞ്ഞു, ದೇವರ ಸನ್ನಿಧಾನ ಕೇಳಿದೆ, കർത്താവ് വലിയ കഴിവൊന്നുമില്ല, ಕರ್ತನೇ ನನಗೆ ಯಾವ ಸಾಮರ್ಥ್ಯ ಇಲ್ಲ, വലിയ പ്രാപ്തിയൊന്നുമില്ല, ನನಗೆ ದೊಡ್ಡ ಪ್ರಾಪ್ತಿ ಏನಿಲ್ಲ, കഴിവ് തന്ന ನೀ ನನಗೆ ಸಾಮರ್ಥ್ಯ ಕೊಟ್ರೆ നിനക്ക് വേണ്ടി നിൽക്കാം, ನಿನಗೋಸ್ಕರವಾಗಿ ನಾನು ನಿಲ್ತೇನೆ, ആരോഗ്യം തന്ന ಆರೋಗ್ಯ ಕೊಟ್ರೆ നിനക്ക് വേണ്ടി ഓടാം, ಓಡ್ತೇನೆ, സാമ്പത്തികം തന്ന ಸಾಂಪತ್ತಿಕವಾಗಿ ಅಭಿವೃದ್ಧಿ ಪಡಿಸಿದ್ರೆ നിനക്ക് വേണ്ടി ചെയ്യാം. ನಿನಗೋಸ್ಕರವಾಗಿ ನಾನು ಮಾಡ್ತೇನೆ. ദൈവം തരുന്നത് ദൈവത്തിന് വേണ്ടിയാ. ದೇವರು ಕೊಡುವಂತದ್ದು ದೇವರಿಗೋಸ್ಕರವಾಗಿ. ഇവൻ പറയുക, ಇವನ್ ಹೇಳ್ತಾನೆ, എനിക്ക് കോടാലി ഒന്നുമില്ല, ನನಗೇನು ಕೊಡಲಿ ಇಲ್ಲ, പക്ഷെ എനിക്ക് ആഗ്രഹമുണ്ട് ಅದೇ ನನಗೆ ಆಸೆ ಇದೆ, ചിലത് ചെയ്യാൻ. ಕೆಲವೊಂದನ್ನು ನಾನು ಮಾಡ್ಬೇಕು. ചിലര് പറയും, ಕೆಲವೊಬ್ರು ಹೇಳ್ತಾರೆ, പക്ഷെ പ്രസംഗിക്കാൻ ആഗ്രഹമുണ്ട്, ಆಸೆ ಪ್ರಸಂಗ ಮಾಡ್ಲಿಕ್ಕೆ ಆಸೆ ಇದೆ, പ്രസംഗിക്കാൻ അറിയത്തില്ല.
ಪ್ರಸಂಗ ಮಾಡ್ಲಿಕ್ಕೆ ಗೊತ್ತಿಲ್ಲ, രോഗസുഖം ചെയ്യണമെന്നുണ്ട്, ರೋಗ ಸ್ವಸ್ಥತೆ ಮಾಡ್ಬೇಕು ಅಂತ ಹೇಳಿ അങ്ങനെ ಆಸೆ. കൃപ എനിക്കില്ല. ಅದು ನನಗೆ ಆ ರೀತಿಯ ಕೃಪೆ ഇന്ന് ಇಲ್ಲ. പകൽ തമ്പുരാൻ ಈ പറയുക, ಬೆಳಗಿನ ವೇಳೆಯಲ್ಲಿ ದೇವರು ಹೇಳುತ್ತಿದ್ದಾನೆ, നിന്റെ ആഗ്രഹത്തെ ദൈവം നിന്റെ മേൽ പതിപ്പിക്കാൻ പോകുകയാ. ನಿನ್ನ ಆಸೆಯನ್ನು ನನ್ನ ದೇವರು ನಿನ್ನ ಮೇಲೆ ಹಾಕಲು ಹೋಗುವವನಾಗಿರುತ್ತಾನೆ. നിന്റെ സ്വപ്നത്തെ ദൈവം നിന്റെ മേൽ പതിപ്പിക്കാൻ ನಿನ್ನ പോകുകയാ. ಸ್ವಪ್ನವನ್ನು ನನ್ನ ದೇವರು ನಿನ್ನ ಮೇಲೆ ಹಾಕುವವನಾಗಿರುತ್ತಾನೆ. നിന്റെ നിയോഗങ്ങളെ ദൈവം നിന്റെ മേൽ പതിപ്പിക്കാൻ പോകുകയാ. ನಿನ್ನ ನಿಯೋಗಗಳನ್ನು ನನ್ನ ದೇವರು ನಿನ್ನ ಮೇಲೆ ಹಾಕುವವನಾಗಿರುತ್ತಾನೆ. ಆಮೆನ್. നേരെ കോടാലി ನಂತರವಾಗಿ ಕೋಡಲಿ ആഞ്ഞു വെട്ടി കോടാലി വെള്ളത്തിൽ പോയി. ಆ ಕಡಿಯುವಂತ ವೇಳೆಯಲ್ಲಿ ಆ ಕೋಡಲಿಯು ನೀರಿನ ಒಳಗಡೆ ಬಿತ್ತು. യോർദാന്റെ പ്രത്യേകത, ಯೋರ್ದಾನಿನ ಒಂದು ಪ್ರತ್ಯೇಕತೆ, കുത്തൊഴുക്കുള്ള നദിയാണ് യോർദാൻ. ಅದು ದಡಮೀರಿ ಹರಿಯುವಂತಹ ಒಂದು ಯೋರ್ದಾನ ಆಗಿರುತ್ತದೆ. വീണ ಬಿದ್ರೆ ഒറ്റ പോക്ക, ಒಂದೇ ರಭಸದಲ್ಲಿ ಆಗಿ ಹೋಗಿ ಬಿಡ್ತಾರೆ. കിട്ടാൻ ഒരു സാധ്യതയില്ല. ಸಿಗುವ ಯಾವ ಸನ್ನಿವೇಶಗಳು ಸಂದರ್ಭಗಳು ಇಲ್ಲ. ഏലീശയോട് ചെന്ന് പറയുക, ಎಲೀಷಾ ಹತ್ರ ಹೋಗಿ ಹೇಳ್ತಿದ್ದಾನೆ, ഒരു പ്രവാചക, ಪ್ರವಾದಿ ಗುರು, എന്റെ കോടാലി വെള്ളത്തിൽ പോയി. ನನ್ನ ಕೊಡಲಿ ಕಟ್ ಮಾಡ್ತಿರುವಂತ ವೇಳೆ യജമാനനെ അത് എന്റെ അല്ല, ಯಜಮಾನೇ ಅದು ನನ್ನದಲ್ಲ, വേറൊരാടെയാ. ಬೇರೆಯವರದು. അപ്പൊ അയാള് പറഞ്ഞു, എലീശ പറഞ്ഞില്ല, ಎಲೀಶನ್ ಹೇಳಲಿಲ್ಲ, സ്വന്തമായിട്ടല്ല എന്തിനാടാ വന്നേന്ന് ചോദിച്ചില്ല. ಸ್ವಂತವಾಗಿ ಎಲ್ಲದಿದ್ಮೇಲೆ ನೀನ್ ಯಾಕೆ ಬಂದೆ ಅಂತ ಹೇಳಿ ಎಲೀಶನ್ ಕೇಳಲಿಲ್ಲ. ഈ കാലത്തെ എലീശമാർ ഒരു പക്ഷെ അങ്ങനെ പറയും. ಈ ಕಾಲದ ಎಲೀಶರು ಆ ರೀತಿಯಲ್ಲಿ ಕೇಳಬಹುದು. ആമേൻ, ആമേൻ. ಆಮೇನ್. എനിക്കറിയാം, ನನಗೆ ಗೊತ್ತುಂಟು, അനേക കുരുന്ത ശുശ്രൂഷകന്മാരെ തകർത്ത് കളഞ്ഞിട്ടുണ്ട്. ಅನೇಕರು ಸೇವಕರನ್ನು ಆ ಸೇವೆಗೋಸ್ಕರವಾಗಿ ಬಂದವರನ್ನು ಕುಗ್ಗಿಸಿದವರು ಇರ್ತಾರೆ. അയ്യോ ಅಯ್ಯೋ, പറ്റുന്നില്ല, എന്നെ ചെയ്യാൻ പോയെ, ಸಾಮರ್ಥ್ಯ ಇಲ್ಲದಿದ್ಮೇಲೆ ಯಾಕೆ ಬರಬೇಕು, എടാ കഴിവിൽ എന്തിനാ രോഗിയുടെ മേൽ കൈവയ്ക്കാൻ പോയെ. ಯಾವುದೇ ರೀತಿಯ ಬಲ ಇಲ್ಲದಿದ್ಮೇಲೆ ರೋಗಿಗಳ ಮೇಲೆ ಯಾಕೆ ಕೈ ಇಡಬೇಕು. പക്ഷെ തമ്പുരാൻ നിന്നെ കൈവിടത്തില്ല. ಆದ್ರೆ ದೇವರು ನಿನ್ನನ್ನು ಕೈ ಬಿಡುವುದಿಲ್ಲ. ദൈവത്തിന് നിന്നെ അറിയാം. ದೇವರಿಗೆ ನೀನು ಯಾರು ಅಂತ ಹೇಳಿ ಚೆನ್ನಾಗಿ ಗೊತ್ತುಂಟು. ദൈവത്തിന് നിന്റെ സ്വപ്നം അറിയാം. ದೇವರಿಗೆ ನಿನ್ನ ಸ್ವಪ್ನ ಏನಂತ ಗೊತ್ತುಂಟು. ഏലീശ വേഗത്തിൽ ಎಲೀಶನು ವೇಗವಾಗಿ ഒരു കമ്പെടുത്ത് ಒಂದು ಕೋಲನ್ನು ಹಿಡಿದು വെട്ടി ಕಡಿದು വെള്ളത്തിലെറിഞ്ഞു. ನೀರಿಗೆ ಹಾಕಿದನು. സയൻസ്, ಅಲೋ, ವಿಜ್ಞಾನ, ശാസ്ത്രം, ಶಾಸ್ತ್ರ, ബുദ്ധി ಬುದ್ಧಿ ഒരേപോലെ പറഞ്ഞു. ಒಂದೇ ರೀತಿಯಲ್ಲಿ ಹೇಳಿತು. ഭോഷത്വം, ഭോഷത്വം, വിഡ്ഢിത്തരം. ಇದು ಒಂದು ತರ ಹುಚ್ಚುತನ ಆಗಿದೆ. പക്ഷെ ബൈബിൾ പറയുന്നു, ಅದು ಸತ್ಯವೇದ ಹೇಳುತ್ತದೆ, ഇറ്റ് ഈസ് എ മിറക്കിൾ. ಇದು ಅದ್ಭುತ. ಆಮೆನ್. പൗലോസ് പറയുന്നു, ಪೌಲನು ಹೇಳುತ್ತಾನೆ, ജ്ഞാനികളെ ലജ്ജിപ്പിക്കാൻ ಜ್ಞಾನಿಗಳನ್ನು ಲಜ್ಜೆಗೀಡು ಮಾಡೋದಕ್ಕೋಸ್ಕರವಾಗಿ അവൻ ലോകത്തിൽ ഭോഷത്വമായതിനെ തെരഞ്ഞെടുത്തു. ಆತನು ಲೋಕದಲ್ಲಿ ಬೇಡವಾದವರನ್ನು ಆರಿಸಿಕೊಂಡಿದ್ದಾನೆ, ಜ್ಞಾನಹೀನರನ್ನು ಆರಿಸಿಕೊಂಡಿದ್ದಾನೆ. ഒരു ഭോഷനെ പോലെ ಒಂದು ಜ್ಞಾನಹೀನದವನಾಗಿ ദൈവത്തെ വിശ്വസിക്കാത്ത ഒരാൾക്കും ದೇವರಿಗೆ ನಂಬದೇ ಇರುವಂತ ಯಾರಿಗೂ ಸಹ ഒരത്ഭുതം കാണാൻ പറ്റത്തില്ല. ಒಂದು ಅದ್ಭುತ ಕಾಣಲು ಸಾಧ್ಯವಿಲ್ಲ. ആമേൻ. ಆಮೆನ್. നേരെ യോർദാനിലേക്ക് എറിഞ്ഞു. ನೇರವಾಗಿ ಯೋರ್ದಾನಿಗೆ ಹಾಕಿದನು. തൊട്ടു മുമ്പ് ಮೊದಲು ഏലീശ ചോദിക്കുന്നു, ಎಲೀಶನು ಕೇಳುತ್ತಿದ್ದಾನೆ, വീണത് എവിടെയാ? ಬಿದ್ದದ್ದು ಎಲ್ಲಿ? വീണത് അവൻ അറിയാം. ಬಿದ್ದದ್ದು ಎಲ್ಲಿ ಅಂತೇಳಿ ಅವನಿಗೆ ഇന്ന് പകൽ ಗೊತ್ತು. നഷ്ടപ്പെട്ടു പോയ സ്ഥലം ചൂണ്ടിക്കാണിക്കാൻ തയ്യാറാണെങ്കിൽ ಅಂದ್ರೆ ಈ ಬೆಳಗಿನ ವೇಳೆಯಲ್ಲಿ ನಷ್ಟವಾಗಿ ಹೋಗಿರುವಂತಹ ಒಂದು ವಿಷಯಗಳನ್ನು ಸರಿಯಾಗಿ ನಾವು ಒಪ್ಪಿಕೊಂಡು ನಾವು ತೋರಿಸುವುದಾದರೆ, ഏത് വിഷയം നിമിത്തം ആ നഷ്ടം വന്ന നിങ്ങൾക്ക് ബോധ്യമുണ്ടെങ്കിൽ, ಯಾವ ವಿಷಯಕ್ಕೋಸ್ಕರವಾಗಿ ನಷ್ಟ ನಿನಗೆ ಬಂದಿದೆ ಅಂತೇಳಿ ನೀನು ಹೇಳುವುದಾದರೆ, ഏത് വിഷയ നിമിത്തം ആ തകർച്ച വന്നെന്ന് നിങ്ങൾക്ക് ബോധ്യമുണ്ടെങ്കിൽ, ಯಾವ ವಿಷಯದ ನಿಮಿತ್ತವಾಗಿ ನಿನಗೆ ಈ ಒಂದು ಹೋರಾಟಗಳು ಬಂದಿದೆ ಅಂತೇಳಿ ನೀನು ಹೇಳುವುದಾದರೆ, ആ സ്ഥലം കാണിപ്പാൻ തയ്യാറായാൽ, ಆ ಒಂದು ಸ್ಥಳವನ್ನು ತೋರಿಸುವುದಕ್ಕೆ ನೀನು ಸಿದ್ಧನಾದರೆ, ഇന്ന് പകൽ ಈ ಬೆಳಗಿನ ವೇಳೆಯಲ್ಲಿ നഷ്ടപ്പെട്ട കോടാലികൾ പൊങ്ങി വരാൻ പോകുകയാണ്. ನಷ್ಟವಾಗಿ ಹೋಗಿರುವಂತಹ ಕೋಡಲಿಗಳು ನಿನ್ನ ಜೀವಿತದಲ್ಲಿ ಮೇಲಕ್ಕೆ ഇന്ന് പകൽ നഷ്ടപ്പെട്ടു പോയ സ്ഥലത്തേക്ക് ಈ ಸಮಯದಲ್ಲಿ ನಷ್ಟವಾಗಿ ಹೋಗಿರುವಂತಹ ಸ್ಥಳದಲ್ಲಿ വിശ്വാസത്തിൽ കമ്പ് വെട്ടി എറിയുക. ನಂಬಿಕೆಯ ಆ ಒಂದು ಮರವನ್ನು ಕಡಿದು ನೀವು ಹಾಕಿರಿ. അത് ഇന്ന് പകൽ മടങ്ങി വരാൻ പോകുകയാണ്. ಅದು ಈ ಬೆಳಗಿನ ವೇಳೆಯಲ್ಲಿ ಹಿಂತಿರುಗಿ ಬರಲು ಹೋಗುತ್ತದೆ. എന്തെങ്കിലും നഷ്ടബോധം നിങ്ങളെ അലട്ടുന്നോ? ಏನಾದರೂ ನಷ್ಟಗಳು ನಿಮ್ಮ ಜೀವಿತದಲ್ಲಿ ಆಗಿದೆಯೋ? നഷ്ടബോധം നിങ്ങളെ വല്ലാതെ അസ്വസ്ഥരാക്കുന്നോ? ಯಾವುದಾದರೂ ನಷ್ಟದ ಬೋಧೆಗಳು ನಿಮಗೆ ಅಸ್ವಸ್ಥತೆಯನ್ನು ಪಡಿಸುತ್ತಾ ಇದೆಯಾ? ഈ പക സ്വർഗം പറയുന്നു, ಈ ಬೆಳಗಿನ ವೇಳೆಯಲ್ಲಿ ಸ್ವರ್ಗವು ನಿಮ್ಮನ್ನು ನೋಡಿ അത് ಹೇಳುತ್ತಾ ಇದೆ, മടങ്ങി വരാൻ പോകുന്നു. ಅದು ನಿಮ್ಮ ಜೀವಿತದಲ್ಲಿ ಹಿಂತಿರುಗಿ ಬರಲು ಹೋಗುತ್ತದೆ. അത് ಮടങ്ങി വരാൻ ಅದು പോകുന്നു. ನಿಮ್ಮ ಜೀವಿತದಲ್ಲಿ ಹಿಂತಿರುಗಿ ಬರುವಂತದ್ದಾಗಿರುತ್ತದೆ. അത് മടങ്ങി വരാൻ ಅದು പോകുന്നു. ಹಿಂತಿರುಗಿ ಬರಲು ಹೋಗುತ್ತದೆ. നഷ്ടബോധം ഉള്ളവനെ അത് മടക്കി കൊടുക്കും. ನನಗೆ ನಷ್ಟವಾಗಿ ಹೋಗಿದೆ ಅಂತೇಳಿ ಆ ಒಂದು ಬುದ್ಧಿ ಇರುವುದಾದರೆ, ನಾನು ದೇವರ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡುವುದಾದರೆ, ದೇವರು ಅದಕ್ಕೆ ಸರಿಯಾಗಿ ಕ್ರಿಯೆಗಳನ್ನು ಮಾಡುವನಾಗಿರುತ್ತಾನೆ. ഇസഹാക്ക് പറയുക, ಈಸಾಕನು ಹೇಳುತ್ತಿದ್ದಾನೆ, എന്റെ പിതാക്കന്മാർ പ്രാപിക്കേണ്ട അവകാശം നഷ്ടമായി പോയി. ನನ್ನ ಪಿತೃಗಳು ಹೊಂದಿಕೊಳ್ಳಬೇಕಾಗಿದ್ದಂತ ಎಲ್ಲಾ ಕ್ರಿಯೆಗಳು ನಷ್ಟವಾಗಿ ಹೋಗಿದೆ. പക്ഷെങ്കിൽ ಆದ್ರೆ ഞാൻ അതിനെ വീണ്ടും കുഴിക്കാൻ പോകുകയാണ്. ನಾನು ಪುನಃ ಅದನ್ನು ಅಗೆಯುವುದಕ್ಕಾಗಿ ಹೋಗುತ್ತೇನೆ.
ഇന്ത്യയുടെ മണ്ണിൽ ಈ ಒಂದು ಭಾರತದ ಮಣ್ಣಿನಲ್ಲಿ നഷ്ടപ്പെട്ട ഉണർവിനെ ദൈവം മടക്കി അയക്കാൻ പോകുന്നു. ನಷ್ಟವಾಗಿ ಹೋದಂತ ಉಜ್ಜೀವನವನ್ನು ನನ್ನ ದೇವರು ಹಿಂತಿರುಗಿಸಿ ಕೊಡಲು ಹೋಗುತ್ತಾನೆ. ಆಮೆನ್. ഈ പ്രാർത്ഥന ಈ ಪ್ರಾರ್ಥನೆಯು നഷ്ടപ്പെട്ട ഉണർവിനെ ഇന്ത്യയുടെ മണ്ണിൽ മടക്കി കൊണ്ടുവരാൻ ಈ പോകുന്നു. ಪ್ರಾರ್ಥನೆ ಮೂಲಕವಾಗಿ ನಷ್ಟವಾಗಿ ಹೋದಂತ ಉಜ್ಜೀವನವನ್ನು ನನ್ನ ದೇವರು ಹಿಂತಿರುಗಿ ಕೊಡಲು ಹೋಗುತ್ತಾನೆ. ಆಮೆನ್. എനിക്കറിയാം ನನಗೆ ಚೆನ್ನಾಗಿ ಗೊತ್ತುಂಟು ഇന്ത്യയിൽ ഉപയോഗിക്കപ്പെടുന്ന ಭಾರತ ದೇಶದಲ್ಲಿ ಉಪಯೋಗಿಸಲ್ಪಡುತ್ತಿರುವಂತಹ അനേക അഭിഷക്തന്മാർ പ്രസംഗിച്ച ഒരു പീഠമായത്. ಅನೇಕ ಅಭಿಷಿಕ್ತರು ಬಂದು ಇಲ್ಲಿ ಪ್ರಸಂಗ ಮಾಡಿದಂತ ಪೀಠವಾಗಿದೆ. അനേക അഭിഷക്തന്മാർ വന്ന സ്ഥലമായത്. ಅನೇಕ ಅಭಿಷಿಕ್ತರು ಬಂದು ಕಾಲಿಟ್ಟಂತ ಸ್ಥಳವಾಗಿರುತ್ತದೆ. അവർ വിശ്വാസത്തിൽ കുഴിച്ചതൊക്കെ നിറയാൻ പോകുകയാ. ಅವರು ನಂಬಿಕೆಯಿಂದ ಹಗೆದ ನಿಮಿತ್ತವಾಗಿ ಇಲ್ಲಿ ಆ ಒಂದು ನೀರು ಸಿಕ್ಕೇ ಸಿಗುತ್ತದೆ. എത്ര പേർ വിശ്വസിക്കുന്നുണ്ട്? ಎಷ್ಟು ಜನ ನಂಬುತ್ತೀರಿ? ഞങ്ങളുടെ മണ്ണിനകത്ത് ദൈവത്തിന്റെ മഹത്വം വെളിപ്പെടാൻ ನಮ್ಮ പോകുകയാ. ಮಣ್ಣಿನ ಮೂಲಕವಾಗಿ ನಮ್ಮ ಮಣ್ಣಿನಲ್ಲಿ ದೈವಿಕವಾದಂತ ಮಹತ್ವ ಪ್ರಕಟವಾಗಿ ಆಗುತ್ತದೆ. ഞങ്ങളുടെ സഭയിലെ മഹത്വം വെളിപ്പെടാൻ ನಮ್ಮ പോകുകയാ. ಸಭೆಯಲ್ಲಿ ದೈವಿಕವಾದಂತ ಮಹತ್ವ ഞങ്ങളുടെ ಪ್ರಕಟವಾಗುತ್ತದೆ. കുടുംബങ്ങളിലെ മഹത്വം വെളിപ്പെടാൻ ನಮ್ಮ പോകുകയാ. ಕುಟುಂಬಗಳಲ್ಲಿ ದೈವಿಕವಾದಂತ ಮಹತ್ವ ಉಂಟಾಗುತ್ತದೆ. രണ്ട് കരങ്ങളെ മടിച്ച് സ്തോത്രം ചെയ്യാം. ഡാരബാന ശാന്തരാധരാധനാദിയ. ആമേൻ. ಆಮೆನ್. നഷ്ടപ്പെട്ടത് ನಷ್ಟವಾಗಿ ಹೋದದನ್ನು മടങ്ങി വരും. ನನ್ನ ದೇವರು ಹಿಂತಿರುಗಿ ಕೊಡುತ್ತಾನೆ. ಆಮೆನ್. മടങ്ങി വരും. ಹಿಂತಿರುಗಿ ಕೊಡುತ್ತಾನೆ. പിശാച് നഷ്ടമാക്കിയതൊക്കെ ಸೈತಾನ ನಷ್ಟಪಡಿಸಿದೆಲ್ಲವನ್ನು ദൈവം നിങ്ങൾക്ക് മടക്കി തരാൻ പോകുന്നു. ದೇವರು ಹಿಂತಿರುಗಿ ಕೊಡುವವನಾಗಿರುತ್ತಾನೆ. നഷ്ടപ്പെട്ട നിന്റെ ആരോഗ്യത്തെ ദൈവം നിനക്ക് മടക്കി തരാൻ പോകുന്നു. ನಷ್ಟವಾಗಿ ಹೋಗಿರುವಂತ ಆರೋಗ್ಯವನ್ನು ನನ್ನ ದೇವರು ಹಿಂತಿರುಗಿ ಕೊಡುವವನಾಗಿರುತ್ತಾನೆ. നഷ്ടപ്പെട്ടു പോയ നിന്റെ തലമുറയെ ദൈവം മടക്കി തരാൻ പോകുന്നു. ನಷ್ಟವಾಗಿ ಹೋಗಿರುವಂತ ನಿನ್ನ ಸಂತತಿಯನ್ನು ನನ್ನ ದೇವರು ಹಿಂತಿರುಗಿ ಕೊಡುವವನಾಗಿರುತ್ತಾನೆ. ಆಮೆನ್. നഷ്ടപ്പെട്ടു പോയ നിന്റെ സമ്പത്തിനെ ദൈവം മടക്കി തരാൻ പോകുന്നു. ನಷ್ಟವಾಗಿ ಹೋಗಿರುವಂತ ನಿನ್ನ ಸಂಪತ್ತನ್ನು ನನ್ನ ದೇವರು ಹಿಂತಿರುಗಿ ಕೊಡುವವನಾಗಿರುತ್ತಾನೆ. എത്ര പേർ വിശ്വസിക്കുന്നുണ്ട്? ಎಷ್ಟು ಜನ ನಂಬುತ್ತೀರಿ? ഇന്ന് പകൽ എന്റെ നഷ്ടങ്ങളെ ലാഭമാക്കാൻ കരുത്തുള്ളവൻ ഇതിനകത്ത് ഇറങ്ങി ಈ വന്നു. ಬೆಳಗಿನ ವೇಳೆಯಲ್ಲಿ ನನ್ನ ನಷ್ಟವನ್ನು ಲಾಭಕರವನ್ನಾಗಿ ಮಾರ್ಪಡಿಸುವಂತ ದೇವರು ಇದರ ಒಳಗಡೆ ಬಂದಿದ್ದಾನೆ ಅಂತ ಎಷ್ಟು ಜನ ನಂಬುತ್ತೀರಿ? ആമേൻ. ಆಮೆನ್. ആമേൻ. ಆಮೆನ್. ആമേൻ. ಆಮೆನ್. ഒരിക്കൽ ಒಂದು ಸಾರಿ മിദ്യാനരുടെ കയ്യിൽ ವಿದ್ಯಾನರ ಕೈಯಲ್ಲಿ നന്മകൾ നഷ്ടപ്പെടാതിരിക്കാൻ ನನ್ಮೆ ಆಶೀರ್ವಾದಗಳು ನಷ್ಟವಾಗದೆ ಇರುವುದಕ್ಕೋಸ್ಕರ നോക്കിക്കൊണ്ടിരിക്കുന്ന ನೋಡುತ್ತಾ ಇದ್ದಂತಹ ഗിദെയോന്റെ അടുത്ത് യഹോവയുടെ ദൂതൻ ഇറങ്ങി വന്നിട്ട് ಗಿದ್ಯೋನನ ಕಡೆಗೆ ಈ ಒಂದು ದೇವದೂತನು ಬಂದು ಹೇಳಿದನು. അവനെ വിളിക്കുക. ಅವನನ್ನು ಕರೆಯುತ್ತಿದ್ದಾನೆ. അല്ലയോ പരാക്രമശാലിയായ ഗിദെയോനെ. ಅಲೋ ಪರಾಕ್ರಮಶಾಲಿಯಾದಂತ ಗಿದ್ಯೋನನೇ. എന്തുകൊണ്ടാ വിളിക്കാൻ കാര്യം അറിയാമോ? ಯಾಕೆ ಅವನನ್ನು ಆ ರೀತಿಯಲ್ಲಿ ಕರೆದಿರಬಹುದು? എല്ലാരും യവവും ഗോതമ്പും കൊണ്ടുപോയപ്പോ മാറി നിന്ന് കൈകൊട്ടി. ಎಲ್ಲರೂ ಸಹ ಜವೆಗೋದಿಯನ್ನು ತೆಗೆದುಕೊಂಡು ಹೋಗಿ ಅವರು ಆ ಕಡೆಯಲ್ಲಿ ನಿಂತುಕೊಂಡು ಕೈಗಳನ್ನು ಕಟ್ಟಿಕೊಂಡು ನೋಡುತ್ತಾ ಇದ್ದಾರೆ. എന്നിട്ട് പറയാ, ನಂತರವಾಗಿ ಹೇಳುತ್ತಿದ್ದಾರೆ, അയ്യോ നന്മയെല്ലാം പോയി, ಅಯ್ಯೋ ಆಶೀರ್ವಾದವೆಲ್ಲ ಹೋಯ್ತು, എല്ലാ സന്തോഷം പോയി, ಎಲ್ಲ ಸಂತೋಷ ಹೋಯ್ತು, എല്ലാം പോവാ, ಎಲ್ಲ ಹೋಗ್ತಾ ಇದೆ. കൈകൊട്ടിരുന്ന് നിലവിളിക്കുക. ಕೈಗಳನ್ನು ಕಟ್ಟಿಕೊಂಡು ಅವರು ಜೋರಾಗಿ ಬೊಬ್ಬೆ ಹಾಕೊಳ್ತಾ ಇದ್ದಾರೆ. പക്ഷെ ഗിദെയോൻ പറയാ, ಆದ್ರೆ ಗಿದ್ಯೋನನ್ನು ಹೇಳುತ್ತಿದ್ದಾನೆ, ഞാനത് അനുവദിക്കത്തില്ല, ಇಲ್ಲ ನಾನು ಅದಕ್ಕೆ ಅನುಮತಿ ഞാനത് ಕೊಡುವುದಿಲ್ಲ, അനുവദിക്കത്തില്ല. ನಾನು ಅದನ್ನು ಅನುಮತಿಸುವುದಿಲ್ಲ. എന്റെ നന്മ ഒരാളെ കൊണ്ടുപോകാൻ ഞാൻ അനുവദിക്കത്തില്ല. ನನ್ನ ಆಶೀರ್ವಾದವನ್ನು ಯಾರೋ ಬೇರೆಯವರು ಬಂದು ಕಸಿದುಕೊಂಡು ಹೋಗುವುದಕ್ಕೆ ನಾನು ಬಿಡುವುದಿಲ್ಲ. ഞാൻ പ്രാപിക്കേണ്ട ദൈവകൃപ മറ്റൊരാൾ അപഹരിക്കാൻ ഞാൻ സമ്മതിക്കത്തില്ല. ನಾನು ಹೊಂದಿಕೊಳ್ಳಿಕ್ಕಿರುವಂತಹ ಆಶೀರ್ವಾದವನ್ನು ಬೇರೆ ಯಾರೋ ಬಂದು ಅಪಹರಿಸಿಕೊಳ್ಳುವುದಕ್ಕೆ ನಾನು ಬಿಡುವುದಿಲ್ಲ. ഞാൻ അത് അനുവദിക്കത്തില്ല. ನಾನು ಅದನ್ನು ಅನುಮತಿಸುವುದೂ ಇಲ್ಲ. എത്ര പേർക്കൊന്ന് സ്തോത്രം ചെയ്യാൻ കഴിയുന്നു? ಎಷ್ಟು ಜನ ಸ್ತೋತ್ರ ಹೇಳುವುದಕ್ಕೆ കരങ്ങൾ ಸಾಧ್ಯ? തട്ടി ദൈവത്തിന് മഹത്വം കരയറ്റുക. ಕರಗಳನ್ನು ತಟ್ಟಿ ನಾವು ದೇವರಿಗೆ ಸ್ತೋತ್ರವನ್ನು ഞാൻ ಸಲ್ಲಿಸುವ. പ്രാപിക്കേണ്ട വാഗ്ദത്തങ്ങളെ ನಾನು ಹೊಂದಿಕೊಳ್ಳಿಕ್ಕಿರುವಂತಹ ഇനി ಆಶೀರ್ವಾದ പിശാച് ಅಪഹരിക്കാൻ ഞാൻ അനുവദിക്കത്തില്ല. ಸೈತಾನ ಅಪಹರಿಸಿಕೊಳ್ಳುವುದಕ್ಕೆ ನಾನು ഞാൻ ಬಿಡುವುದಿಲ್ಲ. ആത്മാവിൽ അതിനോട് പോരാടാൻ പോകുകയാ. ನಾನು ಆತ್ಮನ ಮೂಲಕವಾಗಿ ಇಲ್ಲಿ ಹೋರಾಡಲು ആത്മാവ് ഞാൻ ಹೋಗುತ್ತೇನೆ. അതിജീവിക്കാൻ പോകുകയാ. ಆತ್ಮದ ಮೂಲಕವಾಗಿ ಅತಿಕ್ರಮಿಸುತ್ತೇನೆ. വിശ്വസിക രണ്ട് കരങ്ങളെ തട്ടി സ്വീകരിക്കുക. ನಂಬುವವರು ಕರಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ആമേൻ. ಆಮೆನ್. ആമേൻ. ಆಮೆನ್. ಹಲ್ಲೆಲೂಯಾ. ആമേൻ. ഞാനത് മടക്കി പ്രാപിക്കാൻ പോകും. ನಾನು ಅದನ್ನು ಹಿಂತಿರುಗಿ ಪಡೆದುಕೊಳ್ಳುತ್ತೇನೆ. ചിലരുണ്ട് ಕೆಲವೊಬ್ಬರು ಇದ್ದಾರೆ, ഒരു പരിധിക്ക് ചെന്നിട്ട് അവിടെ നിൽക്കും. ಒಂದೇ ಒಂದು ಬೌಂಡ್ರಿ ಅವರಿಗೆ, ಅದರ ನಂತರವಾಗಿ ಅವರು ಆಚೆ ಹೋಗುವುದಿಲ್ಲ. അതിനപ്പുറത്തേക്ക് പോകാൻ പറ്റത്തില്ല. ಆ ಕಡೆ ಅವರಿಗೆ ಹೋಗ್ಲಿ ಸಾಧ್ಯವೇ ಇಲ್ಲ. മതിലെന്ന് ഒരു പരിധി വരെ എത്തിയിട്ട് ഒരു മതിൽ കെട്ടി ഇങ്ങനെ വെച്ചേക്കുക. ಅಂದ್ರೆ ಒಂದು ಹಂತದವರೆಗೆ ಹೋಗುತ್ತಾರೆ, ಅದಾದ ನಂತರವಾಗಿ ಒಂದು ಗೋಡೆ ಕಟ್ಟಿ ನಿಂತ್ಬಿಟ್ಟಿರ್ತಾರೆ. ಆಚೆಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ഇവിടെ ഇങ്ങനെ വെച്ചേക്കുക. ಈಗ ಇಲ್ಲಿ ಅವರು ಗೋಡೆಯನ್ನು ಕಟ್ಟಿರ್ತಿರ್ತಾರೆ. ആ ബൗണ്ടറിയുടെ അടുത്ത് ചെന്ന് നിൽക്കും. ಆ ಒಂದು ಬೌಂಡ್ರಿ ಹತ್ತಿರಕ್ಕೆ ಹೋಗ್ತಾರೆ, ഡൗൺ ആവും, ನಂತರ ಕುಂದಿ ಹೋಗ್ತಾರೆ, താഴെ പോകും, ಪುನಃ ಕೆಳಗಡೆ ಹೋಗ್ತಾರೆ, വീണ്ടും പ്രാർത്ഥിക്കും, ಪುನಃ ಪ್ರಾರ್ಥಿಸ್ತಾರೆ, കഷ്ടപ്പെടും, ಕಷ್ಟಪಡ್ತಾರೆ, അധ്വാനിക്കും, ಪುನಃ ಪ್ರಯತ್ನ ಪಡ್ತಾರೆ, അവിടെ വരും, ಪುನಃ ಅಲ್ಲಿಗೆ ಹೋಗ್ತಾರೆ, നിൽക്കും. ಪುನಃ ನಿಲ್ತಾರೆ. പക്ഷെ ദാവീദ് പറയുക, ದಾವೀದ್ ಹೇಳ್ತಾ ಇದ್ದಾನೆ, നിന്നാൽ ഞാൻ ನಿನ್ನ ಮೂಲಕವಾಗಿ ನಾನು പടക്കൂട്ടത്തിന് നേരെ പാഞ്ഞു ചെല്ലും, ಪ್ರಾಕಾರಗಳನ್ನು ದಾಟನು, എന്റെ ദൈവത്തെ ഞാൻ മതിൽ ചാടിക്കടക്കും. ನನ್ನ ದೇವರ ನಿಮಿತ್ತವಾಗಿ ನಾನು ಪ್ರಾಕಾರಗಳನ್ನು ಹಾರುವೆನು. ಆಮೆನ್. ഉൽപ്പത്തി മുതൽ
ಆದಿಕಾಂಡದಿಂದ ಹಿಡಿದು വെളിപ്പാട് വരെ വായിച്ചിട്ടും ಪ್ರಕಟಣೆವರೆಗೂ ಓದಿ അല്ലെങ്കിൽ വായിച്ചാലും ಆದ್ರೆ ಓದಿದ್ರು ಸಹ ഇത് ഏത് മതിലാന്ന് കാണാൻ ಇದು പറ്റുന്നില്ല. ಯಾವ ಆ ಒಂದು ಗೋಡೆ ಅಂತೇಳಿ ನಮಗೆ ಕಾಣಲು ಸಾಧ್ಯವಾಗುತ್ತಿಲ್ಲ. ചൈനയുടെ മതിലാണോ, ಚೈನಾದ ಗೋಡೆನಾ ഇത് ശൗല് വല്ലതും കെട്ടിയതാണോ ಅಥವಾ ಸೌಲನ ಎಲ್ಲಿಯಾದ್ರೂ ಕಟ್ಟಿದಂತ ಗೋಡೆನಾ എനിക്കറിയത്തില്ല. ನನಗೆ ಗೊತ್ತಿಲ್ಲ. പക്ഷെ ദാവീദ് പറയുക, ಆದ್ರೆ ದಾವೀದನು ಹೇಳುತ್ತಿದ್ದಾನೆ, ഞാൻ അതിനെ ചാടിക്കടക്കും. ಅದೇ ನಾನು ಅದನ್ನು ಆ ಗೋಡೆಯನ್ನು ಹಾರಿ ದಾಟಿ ಹೋಗಿಯೇ ಹೋಗುತ್ತೇನೆ. മതിലിന് ಆ ಗೋಡೆಯನ್ನು ഒരു നിർവചനമുണ്ട്. ಒಂದು ಪದವಿದೆ. വാതിലിന് ಬಾಗಿಲಿಗೆ ഒരു നിർവചനമുണ്ട്. ಇನ್ನೊಂದು ಪದವಿದೆ. മാതാവെന്നാൽ മാതൃത്വം, ಮಾದ അമ്മ മാതൃത്വം. ತಾಯಿ ಅಂತ ಹೇಳಿದ್ರೆ ಮಾತೃತ್ವ. അതേപോലെ ಅದೇ ಪ್ರಕಾರ മതിലിനും വാതിലിനും ഒക്കെ നിർവചനങ്ങളുണ്ട്. ಅಂದ್ರೆ ಬಾಗಿಲಿಗೂ ಸಹ ಗೋಡೆಗೂ ಸಹ ಅದಕ್ಕೆ ಇನ್ನೊಂದು ಪದಗಳಿದೆ. വാതിൽ എന്ന് പറഞ്ഞാൽ ಬಾಗಿಲು ಅಂತ ಹೇಳಿದರೆ വാ ഇതിലെ, come on, വാതിൽ is there. ಬಾಗಿಲು ಅಂತ ಹೇಳಿದ್ರೆ ಬಾ ಈ ಕಡೆ ದಾರಿ ಇದೆ. ಓಕೆ. മതിൽ എന്ന് പറഞ്ഞാൽ ಗೋಡೆ ಅಂತ ಹೇಳಿದರೆ മതി ഇതിലെ, ಸಾಕು ಇಲ್ಲೇ ನಿಂತ್ಕೋ, ഇവിടെ വരെ മതി. ಗೋಡೆ ಅಂತ ಹೇಳಿದ್ರೆ ಸಾಕು, ಇನ್ನು ದಾಟಿ ಹೋಗ್ಬೇಡ, ഇവിടെ വരെ എത്തിയാ മതി. ಇಲ್ಲಿಯವರೆಗೆ ಬಂದ್ರೆ ಸಾಕು. പിശാച് ಸೈತಾನನು ഒരു ബൗണ്ടറി നിന്റെ മുമ്പിൽ കെട്ടിവെച്ചിട്ടുണ്ട്. ನಿನ್ನ ಮುಂದೆ ಗೋಡೆಯನ್ನು ಕಟ್ಟಿಟ್ಟಿರುತ್ತಾನೆ. അതിനപ്പുറം കയറാൻ പറ്റുന്നില്ല. ಅದನ್ನು ದಾಟಿ ಆಚೆಗೆ ಹೋಗಲು ഒരു ಸಾಧ್ಯವಾಗುತ್ತಿಲ್ಲ. പരിധിക്കപ്പുറം വളരാൻ പറ്റുന്നില്ല. ಒಂದು ಪರಿಮಿತಿಯ ನಂತರವಾಗಿ ಬೆಳೆಯಲು ಸಾಧ್ಯವಾಗುತ್ತಿಲ್ಲ. നിങ്ങൾ കാണാത്ത മേഖലയിൽ ನೀವು ಕಾಣದಿರುವಂತಹ ಒಂದು ಮೇಘಲದಲ್ಲಿ പിശാച് ബൗണ്ടറികൾ കെട്ടിവെച്ചേക്കുക. ಸೈತಾನನು ಕೆಲವೊಂದು ಗೋಡೆಗಳನ್ನು ಕಟ್ಟಿಟ್ಟಿದ್ದಾನೆ. പക്ഷെ ദാവീദ് പറയുക, ದಾವೀದನು ಹೇಳುತ್ತಿದ್ದಾನೆ, എന്റെ ദൈവത്താൽ ನನ್ನ ದೇವರ ನಿಮಿತ್ತವಾಗಿ ഞാൻ അതിനെ ചാടിക്കടക്കും. ನಾನು ಆ ಗೋಡೆಯನ್ನು ಹಾರಿ ದಾಟಿ ಹೋಗುತ್ತೇನೆ. ഇന്ന് പകൽ ആത്മാവ് അതിനെ ചാടിക്കടക്കുന്ന ಬೆಳಗಿನ ವೇಳೆಯಲ್ಲಿ ಅದನ್ನು ದಾಟುವಂತಹ ചിലർ ഇതിനകത്ത് ഇരിപ്പുണ്ട്. ಕೆಲವೊಬ್ಬರು ಇದರ ಒಳಗಡೆ ചില ಇದ್ದಾರೆ. ബൗണ്ടറികളെ പൊട്ടിക്കുന്നവർ ഇതിനകത്ത് ഇരിപ്പുണ്ട്. ಕೆಲವೊಂದು ಬೌಂಡ್ರಿಗಳನ್ನು ಕೆಡವಿ ചില അതിരുകളെ പൊട്ടിക്കുന്നവർ ഇതിനകത്ത് ഇരിപ്പുണ്ട്. ಕೆಲವೊಂದು ಗೋಡೆಗಳನ್ನು ಕೆಡುವಂತ ವ್ಯಕ್ತಿಗಳು ആത്മാവിൽ കരങ്ങൾ തട്ടി അതിനെ സ്വീകരിക്കുക. ಆತ್ಮದಲ್ಲಿ ಕರಗಳನ್ನು ತಟ್ಟಿ ನಾವು ದೇವರಿಗೆ ಸ್ತೋತ್ರವನ್ನು ഇന്ന് ಸಲ್ಲಿಸುವ. പകൽ ബൗണ്ടറികൾ പൊട്ടട്ടെ. ಈ ಬೆಳಗಿನ ವೇಳೆ ಎಲ್ಲಾ ಬೌಂಡ್ರಿಗಳು ಕೆಡವಲ್ಪಡಲಿ, ബോണ്ടേജുകൾ പൊട്ടട്ടെ. ಎಲ್ಲಾ ಬಾಂಡೇಜ್ಗಳು ನೀಗಲ್ಪಡಲಿ. ഇനി ആ ശത്രുവിന് നിന്റെ മേൽ ആധിപത്യമില്ല. ಇನ್ನು ಶತ್ರುವಿಗೆ ಯಾವ ಕಾರಣಕ್ಕೂ ನಿನ್ನ ಮೇಲೆ ಆಧಿಪತ್ಯವಿಲ್ಲ. ഇനി ആ രോഗത്തിന് നിന്റെ മേൽ ಇನ್ನು ആധിപത്യമില്ല. ಯಾವ ಕಾರಣಕ್ಕೂ ರೋಗಕ್ಕೂ ನಿನ್ನ ಮೇಲೆ ಆಧಿಪತ್ಯವಿಲ್ಲ. ഇനി ആ തകർച്ചക്ക് നിന്റെ മേൽ ആധിപത്യമില്ല. ಇನ್ನು ಯಾವುದೇ ರೀತಿಯ ಹೊಡಕುಗೂ ಸಹ ഇന്ന് ನಿನಗೆ പകൽ നിങ്ങൾ അതിനെ ಆಧಿಪತ್ಯವಿಲ್ಲ. ചാടിക്കടക്കാൻ പോകുകയോ. ನೀವು ಅದನ್ನು ಹಾರಲು ಹೋಗುತ್ತೀರಿ. വിശ്വാസത്തിൽ ನಂಬಿಕೆಯಿಂದ ആത്മാവിൽ ಆತ್ಮದಲ್ಲಿ ചില ബൗണ്ടറികളെ ചാടിക്കടക്കുക. ಕೆಲವೊಂದು ಬೌಂಡ್ರಿಯನ್ನು ಹಾರಲು ಹೋಗುತ್ತೀರಿ. ഏതെങ്കിലും ബൗണ്ടറികൾ ഓർമ്മ വരുന്നെങ്കിൽ, ಯಾವುದಾದರೂ ಬೌಂಡ್ರಿಗಳು ನಿಮ್ಮ ನೆನಪಿಗೆ ಬರುವುದಾದರೆ, ഏതെങ്കിലും തടസ്സങ്ങൾ ഓർമ്മ വരുന്നെങ്കിൽ, ಯಾವುದಾದರೂ ತಡೆಗಳು ನಿಮ್ಮ ನೆನಪಿಗೆ ಬರುವುದಾದರೆ, ഏതെങ്കിലും മേഖല ഓർമ്മ വരുന്നെങ്കിൽ, ಯಾವುದೇ ರೀತಿಯ ಮಂಡಲಗಳು ನಿಮಗೆ ಗೊತ್ತಿರುವುದಾದರೆ, ഇന്ന് പകൽ ആത്മാവിൽ പറയുക, ಬೆಳಗಿನ ವೇಳೆ ನಾವು ಹೇಳೋಣ, ഞാൻ അതിനെ ചാടിക്കടക്കാൻ പോകുകയോ. ನಾನು ಅದನ್ನು ಹಾರಿಯೇ ಹಾರುತ್ತೇನೆ. ഞാൻ അതിനെ ചാടിക്കടക്കാൻ ನಾನು പോകുകയോ. ಅದನ್ನು ಹಾರಿಯೇ ಹಾರುತ್ತೇನೆ. വിശ്വസി കരങ്ങൾ തട്ടി ನಂಬಿಕೆಯಿಂದ ಕರಗಳನ್ನು അതിനെ ತಟ್ಟಿ സ്വീകരിക്കുക. ಅದನ್ನು ನಾವು ಸ್ವೀಕರಿಸುವ. ആത്മാവിൽ സ്വീകരിക്കുക. ಆತ್ಮದಲ್ಲಿ ಸ್ವೀಕರಿಸುವ. യേശുവിന്റെ നാമത്തിൽ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ರಾಧನರಮನ ಬೌದ್ಧಿನಿಗಡಗರಾದಿಗಲ್ ಕಮನಗಡಗಸಿಯ. ನಲಾದನ ಜಲನ್ಮನಾದರೆ ರೀಬಾನಾದ ರೀದಗನಂದಲ ವೇದಿರಾದೆ ಓ ರಬಲಗದ ಕಮನಗಡಗರಗ ಶಸಿಯಾಂತರ ಮೌಢಿನಿಯಾದರ. ರೀದನೆ ಹರ್ಬಲಾದನ ದಲಾದ ആത്മാവിൽ ചാടുക. ಆತ್ಮದಲ್ಲಿ ಹಾರುವ. അതിനെ അതിജീവിക്കുക. ಅದನ್ನು ಅತಿಕ್ರಮಿಸುವ. അതിന് നിന്നെ ജയിക്കാൻ കഴിയത്തില്ല. ಅದು ನಿನ್ನನ್ನು ಯಾವ ಕಾಲಕ್ಕೂ ಜಯಿಸಲು ಸಾಧ್ಯವಿಲ್ಲ. ആ പ്രതികൂലത്തിന് ജയിക്കാൻ കഴിയത്തില്ല. ಆ ಒಂದು ಕಷ್ಟವು, ಆ ಅನಾನುಕೂಲತೆಯು ನಿನ್ನನ್ನು ಜಯಿಸಲು ആ ಸಾಧ್ಯವಿಲ್ಲ. തകർച്ചക്ക് നിന്നെ ജയിക്കാൻ കഴിയത്തില്ല. ಆ ಹೋರಾಟವು ನಿನ್ನನ್ನು ಜಯಿಸಲು ഇന്ന് പകൽ ಸಾಧ್ಯವಿಲ್ಲ. നീ അതിന്റെ മുകളിൽ കയറാൻ ಈ പോകുന്നു. ಬೆಳಗಿನ ವೇಳೆಯಲ್ಲಿ ನೀನು ಅದರ ಮೇಲೆ ಇರುತ್ತಿ. ആ പ്രതികൂലത്തിന് മുകളിൽ നിങ്ങൾ കയറാൻ പോകുന്നു. ಆ ಒಂದು ಹೋರಾಟದ ಮೇಲೆ ನೀನಿರುತ್ತಿ. ആ പ്രതിസന്ധിയുടെ മുകളിൽ നിങ്ങൾ കയറാൻ ಆ പോകുന്നു. ಹೋರಾಟದ ಮೇಲೆ ನೀ ಹೋಗಲು ಹೋಗುತ್ತಿ. Amen. ಶಬದಾರ ಬಲಾದನ ದನ Amen. ಜನಾದ ರೋದರಾದ Amen. ರೀಬನಂದ ವೇದಿರಾದ Amen. ರೇಬನದ ಜೋಡಬಂದ ರೇದನೆ Amen. ಅರ್ಧಲಾದ ನೀಬನ ಕರದನ Amen. ರೀಬಲಗ ಜಡವೇದಿ ರೇಬನಗ Amen. ದಿನಬದ ನಗದನ ವೇದಿರಗ Amen. ಜಡವೇದಿ ರಬಲಗ ದನಗ ബൗണ്ടറികൾ പൊട്ടട്ടെ. ಅದಲ ಬದಗನಗ ಜಡವೇದಿ ರಬಲಗ ബൗണ്ടറികൾ ದಿನಬಲ പൊട്ടട്ടെ. ಬಲಗ ದಿಗನಗ ದನಬ ಜಗದ ബൗണ്ടറികൾ പൊട്ടട്ടെ. ವೇದಿರಾದ ರಬಲಗ ബൗണ്ടറികൾ ದಿನಬದ പൊട്ടട്ടെ. ಅರ್ಧಲಾದ ರೀಬಲ ಬದನಬದ ನಗ ಜಡ ವೇದಿರ ಬಲಗದನ ವೇದಿನಗ ಜಡವೇದಿ ರಾಧಾನ ಬಲದಿ ಡಬಲ ದನ ದಿರದೆ ಗನಗದೆ ಅದಲಗದೆ ರಬಲ ವರಬಲ ಜಗದಿಗ ರೀತಗನಾದಗ ರೀವರಂದರ ವಂದರ ವೇದಿಗ ರೀತಗನಾದೆ ರೀತ ಕಟ್ಟ ರೀಗಾದಿ ಈದಾಲಾದ ರೀತ ಕಟ್ಟ ರೀಗಾದಾನ ಜೂಡಗರಿ ಅರ್ಧಲ ವೇದಿಗ ರೀಬಲ ಬಲವ ಜಗದೀರಗಲ ದೀಡಾರಂದ ರೀತಗನಂದಲ ವಂದರವೇ ಹರಬಾಲಗಲ ದೀಡಾಲಾದ ರೀತ ಕಟ್ಟ ರೀಗಡ ವೇದಿಗ ರೀತಗನಿ ಅದನಗದನಗ ರಗರಗ ದೀರ್ಘ ರಿಗಲೇ ದಿರ್ವ ಜೂಡ ಕಟ್ಟ ವೇಡಿಕಾಲ ವೇದಿಗನಿ ಹರಬಲ ಬರಬ ರೆಬಲ ದಿರ್ವ ರೂದರಾದ ರಾಧನ ಈದನಾದನಾದನಾದ ರೀಗದನ ದನಗ ದನಗ ಜಡ ವೇದಿರಿ ಈದಾಲ ಜಾ ವೇದಿ ರಾಧ ರೀ ಬಾಲಾದ ನೀದಗನಾದೆ ಅಡಬಲ ಬರಬಲ ದಿಗನಗ ದರ ವೇದಿ
ರಿಗದಗನಗದ ರಗಲಾದೀಡ ರೀದ ಕಡೆಗೆ ರಿಗನಗದಿ ಅರ್ಧಲಾದರ ರೀಬಾಬಾಬಾ ಲಾದಾನಾದ ಜೂಡಾರಂದ ವೇದಿರಾದ ರೀದಗನಾದ ರೀಬರದಿ ಅಡಬಲ ಬರಬ ರಬಲಾದೀಡ ಕಡಗಾರಿಗಳ ದೀಡಾರಂದಲ ವೇದಿಗರ ಅರಬೇನ ದಾರ್ಲಾ ಕಾಡಗ ರೀದ ಕಡೆಗೆ ಜಗದಾರಾದ ಅರ್ಬಲಾದಿನಿ ಆರಾಧನಾದರ ಜಾನ್ಮನಾದಿರೆ ರೀಬಾಮಾನ ಧೀರ ಕಡೆಗೆ ಹರದಿನಗರಗಲ ಜಗದಗರದನ ಧೀರಗನಂದಲ ವೆಂದನ ವೇದಿ ರೀಬಾಬಾಬ ಶಗಲದ ರೀದಕಾರ ದೀನಗದ ನಗದನ ಆಲ್ವೆ ರೀಬಾ ಹರದನದರ ಇವಲ ಬರಗಲ ಈ ಬಲ್ಮಾ ಶಾಲ್ಮನೆ ರಿಬಲಗದ ರಗಲಾ ಜೂಡೆ ಅಲವೇದಿ ರಿಬಲ್ಮನಾದರೆ ರೀಬಾ ಕಟ್ಟ ರೀದಕಾಡ ವೇದಿಕಾಲ ಧೀರ ಕಚ್ಚೆ ಅಲ್ಮನದನ ಜೂಡವೇದಿರ ರಿಬಲಬದರಬ ಜಗನಗದಾರ ಧೀರ ಕಡಗರ ಗರಗಲ ಧೀರಗ ರೀದಗನಾದೆ ಅರ್ಧರಾದ ರೀದಕಾರ ವೇದಿರ ಬಲಬರಬ ದೀಡಬಾದ ನಗಜರ ವೇದಿರ ಈ ಬಾಬಾ ಶಾಲ್ಕಿರಾದರೆ ಅಡಗದನಿ ಜಲ್ಮನದಿಗನ ಧೀರಂತಕರಾದಿರ ಈ ಬಾಬಾಬರ ಹಾಲ್ವಿರುವುದಿರಿ ಅದನಿ ಬಲೋ ಸಿಯಾತರೆ ರಿಬಲ್ ಕರ ಸಲದನದಿ ರಬಲಜಿರಿ ಗದನಗ ಜಲ ವದನಗದನ ಗದನಗ ಜಲ ವದಿರಬಲ ಈ ಬಲವರಿ ರೀಬಾಬಾಬ ರಕಡಲ ದುರೇಕಾಡ ಲದನಗ ದಿನದಂದ ರೆದಿರಾದರೆ ಈ ಬಿ ಲೋಹಾಂತಿ ರೀಬಾ ಸತರೆ ಬಲೋ ಗೊಟೋಲೆ ಬನಕ ದನಗ ಜಲ ಈ ಬಾಲ ಧ್ಯಾಂತರೆ ರೀಬಾಬಾಬ ಶಲ್ಮನಾದಿರ ಧೀರಬಾಲ ಧೀರಕಟ್ಟ ರಿಕದಾನ ಈ ಬಾಬಾಬಾಬ ರಬಲದನೆ ಅಸ್ತಿನಿ ದೀಬಾಮಾನ ಧರ್ಮನಾದಿರೆ ರಿಬಲೋದಿ ರಿಬಲ್ ಮನಾಶ್ಯಂತರೋ ಸ್ಯಾತೆ ರೇಗಲ್ ಮನಾತೆ ಅತರೇಕಲ್ ಮನಾತೆ ರಗಸ್ಯಾತರೆ ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ ಹಾಲೆಲೂಯ ಲಾರ್ಡ್ ಹಾಲೆಲೂಯ ಸ್ವಾಮಿ നിങ്ങൾ വളരും ನೀವು ಬೆಳೆಯುತ್ತೀರಿ നിന്റെ പ്രതികൂലം വളരത്തില്ല ನಿನ್ನ ಅನಾನುಕೂಲತೆ ಎಂದಿಗೂ ಬೆಳೆಯುವುದಿಲ್ಲ ಆಮೆನ್ ഇന്നലെ പ്രാർത്ഥനയ്ക്ക് ഒരുപാട് കുഞ്ഞുങ്ങളെ കണ്ടു ನಿನ್ನೆ ದಿನದಲ್ಲಿ ಪ್ರಾರ್ಥನೆಯಲ್ಲಿ ನಾವು ಅನೇಕ ಮಕ್ಕಳನ್ನು ಕಂಡೆವು ഒരു കുഞ്ഞു ഇവിടുന്ന് ചാടുന്ന മറിയുന്നൊക്കെ കണ്ടു ಅಂದ್ರೆ ಇಲ್ಲಿ ಒಂದು ಮಗು ಆಚೆ ಈಚೆ ಓಡುವುದನ್ನು ಕಂಡೆ അവൻ ഒരിക്കലും ഇതുവഴി കയറി വരാൻ പറ്റത്തില്ല ಆತನು ಯಾವ ಕಾರಣಕ್ಕೂ ಅದರ ಮೇಲೆ ಹತ್ತಿ ಬರೋದಕ್ಕೆ ಸಾಧ್ಯವಿಲ್ಲ ಅಲ್ಲಿ ಆ ಕಡೆಯಲ್ಲಿ ಹತ್ತಿ ಬರಲಿಕ್ಕೆ ಆಗುವುದಿಲ್ಲ കാര്യം അവനേക്കാൾ വലിയ പ്രതികൂലം അവന് മുമ്പിലുണ്ട് ಕಾರಣವೇನೆಂದ್ರೆ ಅವನಿಗಿಂತಲೂ ಎತ್ತರವಾದದ್ದು ಅದಾಗಿದೆ ഒരു 10 കൊല്ലം കഴിഞ്ഞാൽ 10 ವರ್ಷಗಳಾದ ಮೇಲೆ ഇത് ഹൈറ്റ് കൂട്ടത്തില്ല ಇದು ಹೈಟ್ ಆಗುವುದಿಲ್ಲ ഇത് ഇതുപോലെ നിൽക്കും ಅದು ಅದೇ ರೀತಿಯಲ್ಲಿ ಇರ್ತದೆ ശിവൻ ഇതിനെ ചാടി കയറും ಅದೇ ಆ ಮಗು ಬೆಳೆದು ಅದನ್ನು ದಾಟಿ ಬರ್ತಾನೆ കാര്യം എന്താണെന്നറിയാമോ ಕಾರಣವೇನು ಗೊತ್ತುಂಟಾ അവൻ ആ പ്രതികൂലത്തൊക്കെ വളർന്നു ಯಾಕೆಂದ್ರೆ ಅವನು ಆ ಪ್ರತಿಕೂಲಕ್ಕಿಂತಲೂ ಅಧಿಕವಾಗಿ ಈಗ ಬೆಳೆದಿದ್ದಾನೆ ಆಮೆನ್ ഇന്ന് പകൽ ಈ ಬೆಳಗಿನ ವೇಳೆಯಲ್ಲಿ ഇവിടെ ഇരിക്കുന്ന ചിലർ ಇಲ್ಲಿರುವಂತ ಅನೇಕರು ചില പ്രതികൂലങ്ങളെക്കാൾ യേശുവിൻ നാമത്തിൽ വളരാൻ പോകുന്നു ಯೇಸುವಿನ ನಾಮದಲ್ಲಿ ಅನಾನುಕೂಲತೆಗಿಂತಲೂ ಹೆಚ್ಚಾಗಿ ಬೆಳೆದು ಬರುವಂತವರಾಗಿರುತ್ತಾರೆ വിശ്വസിക്കുന്നവർ ആ ദൂതിനെ ഒന്ന് സ്വീകരിക്കുക ನಂಬುವವರು ಈ ಒಂದು ಆಲೋಚನೆಗಳನ್ನು ಆತ್ಮನ ಮೂಲಕವಾಗಿ ಸ್ವೀಕರಿಸಿರಿ നിന്റെ പ്രതികൂലം അവിടെ നിൽക്കുമ്പോൾ തന്നെ ನಿನ್ನ ಅನಾನುಕೂಲತೆಗಳು ನಿನ್ನ ಮುಂದೆ ಇರುವಾಗಲೇ നിന്റെ പ്രതിസന്ധി അവിടെ നിൽക്കുമ്പോൾ തന്നെ ನಿನ್ನ ಅನಾನುಕೂಲತೆಗಳು ನಿನ್ನ ಮುಂದೆ ಇರುವಾಗಲೇ ആ കടഭാരം അവിടെ നിൽക്കുമ്പോൾ ಆ തന്നെ ಸಾಲದ ಬಾಧೆ ನಿನ್ನ ಮುಂದೆ ಇರುವಾಗಲೇ നിങ്ങൾ അതിനെ അതിജീവിക്കാൻ പോകുന്നു ನೀವು ಅದನ್ನು ಅತಿಕ್ರಮಿಸಿ ಜೀವಿಸಲು ಹೋಗುತ್ತೀರಿ ಆಮೆನ್ ആമേൻ ಆಮೆನ್ ആമേൻ ಆಮೆನ್ ഒരു പക്ഷെങ്കിൽ ആ പ്രശ്നം ഇപ്പോഴും അതുപോലെ അവിടെ കാണും ಒಂದು ಪಕ್ಷ ಆ ಒಂದು ಸಮಸ್ಯೆ ಈಗಲೂ ಸಹ ಅಲ್ಲೇ ಇರಬಹುದು പക്ഷെ അത് നിങ്ങളെ തൊടത്തില്ല ಆದರೆ ನಿಮ್ಮನ್ನು ಯಾವುದು ಸಾಧು ಮುಟ್ಟಲು ಸಾಧ್ಯವಿಲ್ಲ പൗലോസ് ദൈവത്തോട് പ്രാർത്ഥിക്കുന്നു ಈಗ ಪೌಲನು ದೇವರ ಮುಂದೆ ಪ್ರಾರ್ಥಿಸುತ್ತಿದ್ದಾನೆ കർത്താവേ ഇത് മാറിപ്പോണം ಕರ್ತನೇ ಅದು ನೀಗಲ್ಪಡಲಿ വീണ്ടും പ്രാർത്ഥിച്ചു ಪುನಃ ಹೇಳಿದನು 1-2 പ്രാവശ്യം കഴിഞ്ഞപ്പോൾ ಒಂದೆರಡು ಸಾರಿ ಆದಾಗ തമ്പുരാൻ പറഞ്ഞു ದೇವರು ಹೇಳಿದನು പൗലോസേ ಪೌಲನೇ പ്രശ്നം അവിടെ നിൽക്കും ಸಮಸ್ಯೆ ಅಲ್ಲೇ ಇರ್ಲಿ ഒരു കൃപ നിനക്ക് തരാം ಅದೇ ಒಂದು ಕೃಪೆಯನ್ನು ನಿನ್ನ ಮೇಲೆ ಹಾಕಿದ್ದೇನೆ ಆಮೆನ್ ഇന്ന് പകൽ ಈ ಬೆಳಗಿನ ವೇಳೆಯಲ್ಲಿ ചില പ്രശ്നങ്ങൾ അതുപോലെ അവിടെ നിന്നോട്ടെ ಕೆಲವೊಂದು ಸಮಸ್ಯೆಗಳು ಅಲ್ಲೇ ಇರಲಿ അതിനെ കവിയുന്ന ഒരു ദൈവകൃപ ഇന്ന് പകൽ നിനക്ക് വെളിപ്പെടാൻ പോകുകയാണ് ಅದನ್ನು ಜಯಿಸಿಕೊಂಡು ಹೋಗಿ ಅದನ್ನು ದಾಟಿಕೊಂಡು ಹೋಗುವಂತ ಕೃಪೆಯನ್ನು ದೇವರು ನಮ್ಮ ಮೇಲೆ എത്ര ಹಾಕಿಟ್ಟಿದ್ದಾನೆ വിശ്വസിക്കുന്നുണ്ട് ಹೆಚ್ಚು ಜನ ನಂಬುತ್ತೀರಿ ഒന്ന് എഴുന്നേറ്റ് ഒരുമിച്ച് ദൈവസന്നിധി പ്രാർത്ഥിക്കാം ನಾವೆಲ್ಲರೂ ಸಹ ಒಂದಾಗಿ ದೇವರ ಸನ್ನಿಧಾನ ಎದ್ದು ನಿಂತುಕೊಂಡು ಪ್ರಾರ್ಥಿಸುವ എന്റെ പ്രശ്നത്തെ അതിജീവിക്കുന്ന ನನ್ನ ಸಮಸ್ಯೆಯನ್ನು ಅತಿಕ್ರಮಿಸಿ ಜೀವಿಸಲು ഒരു ദൈവകൃപ എന്നിൽ ഇന്ന് പകൽ വെളിപ്പെടാൻ ಒಂದು പോകുകയാണ് ದೈವಿಕವಾದಂತ ಕೃಪೆ ನನ್ನ ಮೇಲೆ ഇന്ന് ಆವರಿಸಿಕೊಳ್ಳಲು വരെ പ്രശ്നത്തെ ഞാൻ കണ്ടേ ಈ ಬೆಳಗಿನ ವೇಳೆಯವರೆಗೂ ನಾನು ಸಮಸ್ಯೆಗಳನ್ನೇ ಕಾಣುತ್ತಾ ഇന്ന് ಇದ್ದೆ വരെ പ്രതികൂലത്തെ ഞാൻ കണ്ടേ ಇಲ್ಲಿಯವರೆಗೂ ಸಹ ನಾನು ಅನಾನುಕೂಲತೆಯನ್ನು എന്നാൽ ಕಂಡಿದ್ದೇನೆ ഇന്ന് പകൽ ಅದೇ ಬೆಳಗಿನ ವೇಳೆಯಲ್ಲಿ അതിനെ അതിജീവിക്കുന്ന ഒരു ദൈവപ്രവൃത്തി ഞാൻ കാണാൻ ಅದನ್ನು പോകുകയാണ് ಅತಿಕ್ರಮಿಸಿ ಜೀವಿಸುವಂತ ಕೃಪೆ ನನ್ನ ಮೇಲೆ ದೇವರು ಇಟ್ಟಿರುತ್ತಾನೆ എന്നും എനിക്ക് ഇങ്ങനെ ഇരിക്കാൻ പറ്റത്തില്ല പാസ്റ്റർ ಯಾವಾಗಲೂ ಸಹ ನಾನು ಹೀಗೆ ಇರುವುದಕ್ಕೆ ಸಾಧ್ಯವಿಲ್ಲ ಪಾಸ್ಟರ್ എന്നും എനിക്ക് ഇതുപോലെ പോകാൻ പറ്റത്തില്ല ನಾನು ಯಾವಾಗಲೂ ಇದೇ ರೀತಿಯಲ್ಲಿ ಹೋಗುವುದಕ್ಕೆ ನನಗೆ ಸಾಧ್ಯವಿಲ್ಲ ഞങ്ങൾ അതിജീവിക്കാൻ പോകുകയാണ് ನಾವು ಕ್ರಮಿಸಿ ನಾವು ಜೀವಿಸಲು ಹೋಗುತ್ತೇವೆ പിതാക്കന്മാർ മൂടിയ കിണറുകളെ ಪಿತೃಗಳ ಬಾವಿಯನ್ನು ಮುಚ್ಚಿದಂತ ಅದೇ ಬಾವಿಗಳನ್ನು പിതാക്കന്മാരുടെ കാലത്ത് ഫെലിസ്തീർ മൂടിയ കിണറുകളെ ಪಿತೃಗಳ ಕಾಲಘಟ್ಟದಲ್ಲಿ ಫಿಲಿಸ್ಟಿಯರು ಎಲ್ಲಾ ಬಾವಿಗಳನ್ನು ಅವರು ಮುಚ್ಚಿದರು അത് ഞങ്ങൾ കുഴിക്കാൻ പോകുകയാണ് ಆದ್ರೆ ನಾವು ಈ ದಿನಗಳಲ್ಲಿ ಅದನ್ನು ಅಗೆಯುವುದಕ್ಕೆ ಹೋಗುತ್ತೇವೆ ഈ പ്രാർത്ഥനയ്ക്കകത്ത് ಈ ಪ್ರಾರ್ಥನೆಯಲ್ಲಿ ആത്മാവിൽ ഞങ്ങൾ ചിലത് പ്രാപിക്കാൻ പോകുകയാണ് ಆತ್ಮನ ಮೂಲಕವಾಗಿ ಕೆಲವುದನ್ನು ನಾವು ಹೊಂದಿಕೊಳ್ಳಲು ಹೋಗುತ್ತೇವೆ എന്റെ കർത്താവ് എനിക്കിന്ന് വേണ്ടി അത് ചെയ്തിരിക്കും ನನ್ನ ಕರ್ತನ ನನಗೋಸ್ಕರವಾಗಿ ಅದನ್ನು ಮಾಡಿ
എന്റെ ಮಾಡಿದ್ದಾನೆ. മുമ്പിലുള്ള പ്രതികൂലങ്ങളെ അതിജീവിക്കാൻ ನನ್ನ ಮುಂದೆ ಇರುವಂತ ಎಲ್ಲಾ ಸಮಸ್ಯೆಗಳನ್ನು ಅತಿಕ್ರಮಿಸಿ ಜೀವಿಸುವುದಕ್ಕೆ ഒരു ദൈവ മഹത്വ ദൈവം എന്നിൽ അയക്കാൻ പോകുകയാണ്. ಒಂದು ದೇವರ ಮಹತ್ವ ನಮ್ಮ ಮೇಲೆ ದೇವರ ആ ಹಾಕುವವನಾಗಿರುತ್ತಾನೆ. കരങ്ങൾ സ്വർഗത്തിലേക്ക് ಆ ഉയർത്താം. ಕರಗಳನ್ನು ಸ್ವರ್ಗದ ಕಡೆಗೆ ഒരുമിച്ച് ಚಾಚುವ. ദൈവത്തോട് ಒಂದಾಗಿ പ്രാർത്ഥിക്കാം. ಸೇರಿ ನಾವು ಕರ್ತನ എല്ലാ ശബ്ദം ഉയർത്തി പ്രാർത്ഥിക്കാം. ಎಲ್ಲರ ಶಬ್ದಗಳು ಎತ್ತಲ್ಪಡಲಿ. വാകൾ തുറന്ന് പ്രാർത്ഥിക്കാം. ಬಾಯಿಗಳನ್ನು ತೆರೆದು ಪ್ರಾರ್ಥಿಸುವ. ഗരാറിന്റെ മണ്ണിൽ ಗೆರಾರಿನ ಮಣ್ಣಿನಲ್ಲಿ ഇസ്ഹാക്ക് 100 മേനി കൊയ്തു. ಈಸಾಕನು 100ರಷ್ಟು ಅಲ್ಲಿ ಕೊಯ್ದನು. നീ വിതച്ചത് കൊയ്യാൻ പോകുകയാണ്. ನೀನು ಯಾವುದನ್ನು ಬಿತ್ತಿದೆಯೋ ಅದನ್ನು ನೀನು ಕೊಯ್ಯಲು ಹೋಗುತ್ತೀ. കണ്ണുനീരോടെ ഈ ആലയത്തിൽ നിങ്ങൾ വിതച്ചത് ആർപ്പോടെ കൊയ്യാൻ ನೀವು പോകുകയാണ്. ಕಣ್ಣೀರಿನಿಂದ ಈ ಒಂದು ಆಲಯದಲ್ಲಿ ಬಿತ್ತಿರುವುದಾದರೆ ಆರ್ಭಟದಿಂದ ಜಯಘೋಷದಿಂದ ನೀವು ಅದನ್ನು ಕೊಯ್ಯುವುದಕ್ಕೆ ಹೋಗುತ್ತೀರಿ. നിങ്ങളുടെ തിരക്കുകൾ മാറ്റിവെച്ച് നിങ്ങൾ ആലയത്തിൽ വിതച്ചത് നിങ്ങൾ കൊയ്യാൻ പോകുകയാണ്. ನೀವು ನಿಮಗೋಸ್ಕರವಾಗಿ ಅದನ್ನು ಇಟ್ಟುಕೊಳ್ಳದೆ ನೀವು ಆಲಯದಲ್ಲಿ ಬಂದು ಬಿತ್ತಿದ ನಿಮಿತ್ತವಾಗಿ യേശുവിന്റെ ಆ ಒಂದು ಸುಗ್ಗಿಯನ್ನು ನೀವು ಕೊಯ್ಯಲು ಹೋಗುತ್ತೀರಿ. യേശുവിൻ നാമത്തിൽ നിങ്ങൾ അത് കൊയ്യാൻ പോകുകയാണ്. ಯೇಸುವಿನ ನಾಮದಲ್ಲಿ ನೀವು ಅದನ್ನು ಕೊಯ್ಯಲು ಹೋಗುತ್ತೀರಿ. ആത്മാവിൽ ആ ദൂതനെ നിങ്ങൾ വിശ്വസിക്കുക. ಆತ್ಮನ ಮೂಲಕವಾಗಿ ಒಂದು ಆಲೋಚನೆಗಳನ್ನು ಸ್ವೀಕರಿಸಿರಿ. ചില ബൗണ്ടറികളെ ഇന്ന് പകൽ നിങ്ങൾ അതിജീവിക്കാൻ പോകുകയാണ്. ಕೆಲವೊಂದು ಬೌಂಡ್ರಿಗಳನ್ನು ಜಯಿಸಿ ನೀವು ಮುಂದಕ್ಕೆ ಹೋಗುವವರಾಗಿರುತ್ತೀರಿ. അടുത്ത മണിക്കൂറുകൾ നിങ്ങളുടെ കാതിൽ ദൈവപ്രവൃത്തിയുടെ ശബ്ദങ്ങൾ കേൾക്കാൻ പോകുകയാണ്. ಕೆಲವೊಂದು ಗಂಟೆಗಳು ಹುರುಳಿ ಹೋಗೋದಕ್ಕಿಂತ ಮುಂಚಿತವಾಗಿ ಕೆಲವೊಂದು ದೈವಿಕವಾದಂತ ಶಬ್ದವನ್ನು ನಿಮ್ಮ ಕಿವಿಗಳಿಂದಲೇ ನೀವು ಕೇಳಲು ಹೋಗುತ್ತೀರಿ. ഇന്ന് പകൽ നിങ്ങൾ ഒരു വെളിപ്പാട് പ്രാപിക്കുക. ಈ ಬೆಳಗಿನ ವೇಳೆಯಲ್ಲಿ ನೀವು ಒಂದು ಪ್ರಕಟಣೆಯನ್ನು ಹೊಂದಿಕೊಳ್ಳಿರಿ. എന്റെ പ്രതികൂലം അവിടെ നിപ്പുണ്ട്. ನನ್ನ ಸಮಸ್ಯೆಗಳು ಅಲ್ಲೇ എന്റെ ನಿಲ್ಲಲಿ. പ്രതിസന്ധി അവിടെ നിപ്പുണ്ട്. ನನ್ನ ಸಮಸ್ಯೆಗಳು ಅಲ್ಲೇ ನಿಲ್ಲಲಿ. എന്നാൽ അതിനെ കവിയുന്ന ഒരു അഭിഷേകം എന്നിൽ വെളിപ്പെടാൻ പോകുകയാണ്. ಅದನ್ನು ಜಯಿಸಿಕೊಂಡು ಹೋಗುವಂತ ಒಂದು ಅಭಿಷೇಕ ದೇವರು ನನ್ನ ಮೇಲೆ ಹಾಕು ಸ್ವಾಮಿ. പൗലോസിന്റെ മേൽ പകർന്ന പോലെ ಪೌಲನ ಮೇಲೆ ಹಾಕಿದ ರೀತಿಯಲ್ಲಿ ഒരു ദൈവത്തിന്റെ കൃപ ಒಂದು ದೈವಿಕವಾದಂತ ಕೃಪೆ ഇന്ന് പകൽ നിങ്ങളുടെ മേൽ ദൈവം ಈ കൈമാറട്ടെ. ಬೆಳಗಿನ ವೇಳೆಯಲ್ಲಿ ದೇವರು ನಿಮ್ಮ ಮೇಲೆ ಹಾಕಲಿ. ഒരുമിച്ച് ദൈവസന്നിധി പ്രാർത്ഥിക്കാം. ಒಂದಾಗಿ ಸೇರಿ ದೇವರ ಸನ್ನಿಧಾನದಲ್ಲಿ എല്ലാ ಪ್ರಾರ್ಥಿಸಿರಿ. കണ്ണുകളും അടയ്ക്കാം. ಎಲ್ಲರ ಕಣ್ಣುಗಳನ್ನು ಮುಚ್ಚಿರಿ. എല്ലാ അധരങ്ങളും ಎಲ್ಲರ തുറക്കാം. ಬಾಯಿಗಳನ್ನು ತೆರೆಯಿರಿ. ഒരുമിച്ച് പ്രാർത്ഥിക്കാം. ಒಂದಾಗಿ ಸೇರಿ ಪ್ರಾರ್ಥಿಸುವ. വിശ്വാസത്തോടെ പ്രാർത്ഥിക്കുക. ನಂಬಿಕೆಯಿಂದ ಬಾಯಿಗಳನ್ನು ತೆರೆದು ಪ್ರಾರ್ಥಿಸಿರಿ ಪ್ರಿಯರೇ. ഞങ്ങൾ അതിജീവിക്കും. ನಾವು ಅದನ್ನು ಅತಿಕ್ರಮಿಸಿ ಜೀವಿಸುತ್ತೇವೆ. പ്രതിസന്ധികളെ ഞങ്ങൾ അതിജീവിക്കും. ಹೋರಾಟಗಳನ್ನು ಜಯಿಸಿ ನಾವು ಜೀವಿಸುತ್ತೇವೆ. ടെംപ്ടേഷൻസുകളെ ഞങ്ങൾ ಎಲ್ಲಾ അതിജീവിക്കും. ಶೋಧನೆಗಳನ್ನು ಜಯಿಸಿ ನಾವು തകർച്ചകളെ ಜೀವಿಸುತ್ತೇವೆ. ഞങ്ങൾ അതിജീവിക്കും. ಎಲ್ಲಾ ಬೀಳುವಿಕೆಗಳನ್ನು ಜಯಿಸಿ ನಾವು ಜೀವಿಸುತ್ತೇವೆ. എന്റെ യേശുവിന്റെ നാമത്തിൽ എനിക്കത് ചെയ്യാൻ ನನ್ನ പറ്റും. ಯೇಸು ಕ್ರಿಸ್ತನ ನಾಮದಲ್ಲಿ ನನಗೆ ಹಾಗೆ ಮಾಡಲು ಸಾಧ್ಯವಿದೆ. വിശ്വസിക്കുന്നവർ ನಂಬುವವರು വീണ്ടും കണ്ണുകൾ അടയ്ക്കുക. ಪುನಃ ಕಣ್ಣುಗಳನ್ನು ಮುಚ್ಚಿರಿ. കരങ്ങൾ സ്വർഗത്തിലേക്ക് ഉയർത്തുക. ಕರಗಳನ್ನು ಸ್ವರ್ಗದ ಕಡೆಗೆ ಚಾಚಿರಿ. ഒരുമിച്ച് ദൈവത്തോട് പ്രാർത്ഥിക്കുക. ಒಂದಾಗಿ ಸೇರಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸಿರಿ. പ്രതീക്ഷയോടെ പ്രാർത്ഥിക്കുക. ನಿರೀಕ್ಷೆಯೊಂದಿಗೆ ಪ್ರಾರ್ಥಿಸಿರಿ. തമ്പുരാൻ നിന്റെ കരത്തെ പിടിക്കട്ടെ. ದೇವರು ನಿನ್ನ ಕರಗಳನ್ನು ಹಿಡಿಯಲಿ. ചില നിയോഗങ്ങൾ കൈമാറട്ടെ. ಕೆಲವೊಂದು ನಿಯೋಗಗಳು ನಿನ್ನ ಜೀವಿತದಲ್ಲಿ ಪ್ರಕಟವಾಗಲಿ. ആഴത്തിൽ പോയ ಆಳಕ್ಕೆ ಹೋದಂತ കോടാലി പൊങ്ങി വന്നതുപോലെ ಕೋಡಲಿ ಯಾವ ರೀತಿಯಲ್ಲಿ ತೇಲಿ ಮೇಲಕ್ಕೆ ಬಂತು. എന്നേക്കും നഷ്ടപ്പെട്ടു പോയ ಎಂದೆಂದಿಗೂ ನಷ್ಟವಾಗಿ ಹೋದಂತ ചില നന്മകൾ ഇന്ന് പകൽ മടങ്ങി വരട്ടെ. ಕೆಲವೊಂದು ಆಶೀರ್ವಾದಗಳು ನಿನ್ನ ಜೀವಿತವನ್ನು ಹುಡುಕಿಕೊಂಡು ಬರಲಿ. ഒരുമിച്ച് പ്രാർത്ഥിക്കാം. ಒಂದಾಗಿ ಸೇರಿ ಪ್ರಾರ್ಥಿಸಿರಿ. കണ്ണുകളടയ്ക്കാം. ಕಣ್ಣುಗಳನ್ನು ಮುಚ್ಚಿರಿ. പരിശുദ്ധ ദൈവമേ, ಪರಿಶುದ್ಧನಾದಂತ ದೇವರೇ, നല്ല പിതാവേ, ಒಳ್ಳೆಯ ತಂದೆಯೇ, അങ്ങയുടെ ഓമനകുമാരനും ಕರ್ತನೆ ನಿನ್ನ ಒಬ್ಬನೇ മകನು ഞങ്ങളുടെ രക്ഷിതാവ് യേശുവിൻ നാമത്തിൽ ഞങ്ങൾ കടന്നു വരുന്നു. ನಮ್ಮ ರಕ್ಷಕನಾದಂತ ಯೇಸುವಿನ ನಾಮದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ಬರುತ್ತಿದ್ದೇವೆ. കർത്താവേ, ಕರ್ತನೆ, ഞങ്ങൾ പ്രാപിക്കേണ്ട നന്മകൾ പിശാച് മൂടിക്കളഞ്ഞു. ಕರ್ತನೆ, ನಾವು ಹೊಂದಿಕೊಳ್ಳಲಿಕ್ಕಿರುವಂತಹ ಆಶೀರ್ವಾದವನ್ನು ಸೈತಾನ ಮುಚ್ಚಿಟ್ಟಿದ್ದಾನೆ. എന്നാൽ ഇന്ന് പകൽ ഞങ്ങൾ അതിനെ വിശ്വാസത്തിൽ ಆದ್ರೂ കുടിക്കാൻ ಸಹ ಈ പോകുകയാണ്. ಬೆಳಗಿನ ವೇಳೆಯಲ್ಲಿ ನಂಬಿಕೆಯಿಂದ ನಾವು ಹಗಿಯುವುದಕ್ಕೆ ಹೋಗುತ್ತಿದ್ದೇವೆ. നിങ്ങൾ കാറ്റ് കാണുന്നില്ല, കോള് കാണുന്നില്ല. ನಾವು ಗಾಳಿಯನ್ನು ನೋಡುತ್ತಾ ಇಲ್ಲ, ಮಳೆಯನ್ನು ಕಾಣುತ್ತಾ ಇಲ್ಲ. വിശ്വാസം നിങ്ങൾ കുഴികളെ വെട്ടുക. ನಂಬಿಕೆಯಿಂದ ನಾವು ಹೊಂಡಗಳನ್ನು ಮಾಡುತ್ತಾ ಇದ್ದೇವೆ. പ്രഭാതത്തിൽ അത് വെള്ളം കൊണ്ട് നിറയുമെന്ന് പറഞ്ഞ കർത്താവേ, ಕರ್ತನೆ, ಆ ಸಂಜೆ ಆಗುವುದರೊಳಗಾಗಿ ನೀರನ್ನು ತುಂಬಿಸುತ್ತೇನೆ ಅಂತ ಹೇಳಿದಂತ ದೇವರು ನೀನಾಗಿದ್ದೀಯಾ. വിശ്വാസത്തിൽ ഞങ്ങൾ കുഴികൾ കുഴിക്കുന്ന കർത്താവേ, ನಂಬಿಕೆಯಿಂದ ನಾವು ಈ ಗುಂಡಿಗಳನ್ನು ತೋಡುತ್ತಿದ್ದೇವೆ. ഞങ്ങൾക്ക് അങ്ങ് വിശ്വാസമാ. ನಮಗೆ ಬೇಕಾಗಿರುವಂತ ನಂಬಿಕೆ ದೇವರೇ, നീ ഞങ്ങളുടെ അപ്പന, ನೀ ನಮ್ಮ ತಂದೆ ಆಗಿದ್ದಿ. നീ ഞങ്ങളുടെ അപ്പന. ನೀ ನಮ್ಮ ತಂದೆ ಆಗಿದ್ದಿ. ഒരു മഹത്വം ഞങ്ങൾ വെളിപ്പെടുന്ന കൃപയ്ക്കായി സ്തോത്രം. ಕರ್ತನೆ, ನಿನ್ನ ಮಹತ್ವ ನಮ್ಮಲ್ಲಿ ಪ್ರಕಟಪಡಿಸಬೇಕಾಗಿ നിന്റെ സാന്നിധ്യം ഞങ്ങൾ വെളിപ്പെടുന്ന കൃപയ്ക്കായി ನಿನ್ನ സ്തോത്രം. ಸಾನ್ನಿಧ್ಯವು ನಮ್ಮ ಮೇಲೆ ಪ್ರಕಟಪಡಿಸಿದಕ್ಕಾಗಿ യേശുവിൻ ಸ್ತೋತ್ರ. നാമത്തിൽ തന്നെ ಯೇಸುವಿನ ನಾಮದಲ್ಲಿ ತಂದೆಯೇ, ആമേൻ. ಆಮೆನ್. ദൈവം നിങ്ങളെ സഹായിക്കട്ടെ. ದೇವರು ನಿಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಆಮೆನ್.